ಎಲ್ರಿಗೂ ನಮಸ್ಕಾರ. ಶೂನ್ಯ ಸಂಪಾದನೆಯ 30ನೇ ಸಂಚಿಕೆಗೆ ಸ್ವಾಗತ. ನಾವು ಇವತ್ತಿನ ಈ ಸಂಚಿಕೆಯನ್ನು ಬಸವಣ್ಣನವರ ಈ ವಚನದಿಂದ ಶುರು ಮಾಡೋಣ. ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ. ಮೃದುವಚನವೇ ಸಕಲ ಜಪಂಗಳಯ್ಯ, ಮೃದುವಚನವೇ ಸಕಲ ತಪಂಗಳಯ್ಯ, ಸದುವಿನಯವೇ ಸದಾಶಿವನ ಒಲುಮೆಯಯ್ಯ, ಕೂಡಲ ಸಂಗಯ್ಯನಂತಲ್ಲದೊಲ್ಲನಯ್ಯ. The English translation as per Vachana Samputa. Devotee is one who salutes when he sees another devotee. Gentle speech alone is incantation. Gentle speech alone is all penance. Genuine humility alone gets Shiva's winsome grace. ಕೂಡಲ ಸಂಗಮ ದೇವ does not like it otherwise. ಧನ್ಯವಾದಗಳು. ಈಗ ಪ್ರವೀಣ್ ಶಿವಶಂಕರ್ ಅವರು ಇವತ್ತಿನ ಸಂಚಿಕೆಯನ್ನು ಮುಂದುವರಿಸುತ್ತಾರೆ. ಓವರ್ ಟು ಯು ಪ್ರವೀಣ್ ಅವರೇ. ಕಾಣ್ತಿದೆ ಅಲ್ಲ? ಎಲ್ಲರಿಗೂ ಶರಣು ಶರಣಾರ್ಥಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ಪ್ರಭುದೇವರ ಶೂನ್ಯ ಸಿಂಹಾಸನಾರೋಹಣವನ್ನ ಅವಲೋಕಿಸೋದಾಗತ್ತೆ. ಹಿಂದಿನ ಸಂಚಿಕೆಯಲ್ಲಿ ಪ್ರಭುದೇವರು ಕಲ್ಯಾಣಕ್ಕೆ ವಾಪಸ್ ಬಂದದ್ದು ಯಾವ ರೀತಿ, ಎಂತಹ ಒಂದು ಅದ್ಭುತವಾದ ರೀತಿಯಲ್ಲಿ ಅವರ ಪುನರಾಗಮನವಾಯಿತು. ಇದರಲ್ಲಿಯೇ ಒಂದಷ್ಟು ಹಿಂದಿನ ಒಂದಷ್ಟು ವಚನಗಳನ್ನ ಮತ್ತೆ ಯಾಕೆ ತುಂಬಾ ಅದನ್ನೇ ಹೇಳೋದು ಆಗ್ತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ಒಂದಷ್ಟು ಸೆಲೆಕ್ಟೆಡ್ ಮಾತ್ರ ಹೇಳ್ತೇನಲ್ಲ. ಸೊ ಅದರಲ್ಲಿ ಒಂದು ವಚನದಲ್ಲಿ ಮತ್ತೆ ಅದನ್ನೇ ಮತ್ತೆ ನೋಡ್ತಾ ಹೋಗ್ತಾ ಇರುವಾಗ ಒಂದು ವಚನದಲ್ಲಿ ಪ್ರಭುದೇವರು ಮೊದಲು ಕಲ್ಯಾಣವನ್ನ ಬಿಟ್ಟು ಹೋದ ನಂತರ ಮತ್ತೆ ಅವರು ವಾಪಸ್ ಬರೋದರ ಮಧ್ಯೆ 12 ವರ್ಷ ಕಳೆದಿತ್ತು ಅನ್ನೋ ಒಂದು ಪ್ರಸ್ತಾಪ ಕೂಡ ಬರುತ್ತೆ. ಹೇಗೆ ನಾನು ಕಾಯ್ತಾ ಇದ್ದೇನೆ ಅನ್ನೋದನ್ನ ಬಸವಣ್ಣನವರು ಯಾವ ರೀತಿ ಅವ್ರಿಗೋಸ್ಕರ ಕಾಯ್ತಾ ಇದ್ರು ಅನ್ನುವ ಹೇಳುವಂತಹ ಒಂದಷ್ಟು ವಚನಗಳನ್ನ ನಾನು ಕಳೆದ ಬಾರಿ ಹೇಳಿದ್ನಲ್ಲ, ಆ ಒಂದು ವಿವರಗಳಲ್ಲಿ ಬರುವಂತಹ ಒಂದು 6-7 ವಚನಗಳೇನೋ ಬರುತ್ತೆ. ಅದರಲ್ಲಿ ಒಂದು ವಚನದಲ್ಲಿ ಬಸವಣ್ಣವರೇ ಹೇಳ್ಕೊತಾರೆ, 12 ವರ್ಷ ಆಗಿದೆ, 12 ವರ್ಷವಾಯ್ತಲ್ಲ ಅಂತ ಅಂದ್ಬಿಟ್ಟು. ಕಾಯ್ಕೊಂಡ್ ಕೂತಿದೀನಿ, 12 ವರ್ಷ ಆಯ್ತು, ಇನ್ನ ಎಷ್ಟು ಕಾಯಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಕೊಳ್ಳುವಂಥದ್ದು. ಸೊ ಆ ರೀತಿ 12 ವರ್ಷದ ನಂತರ ಪ್ರಭುದೇವರು ಮತ್ತೆ ಕಲ್ಯಾಣಕ್ಕೆ ಬಂದು ಮರಳಿದ ನಂತರದಲ್ಲಿ ಅವರು ಶೂನ್ಯ ಸಿಂಹಾಸನವನ್ನ ಏರಿದ್ದು. ಆ ಪ್ರಸ್ತಾವದಲ್ಲಿ ಬಸವಣ್ಣನವರು ಯಾವ ರೀತಿ ಶೂನ್ಯ ಸಿಂಹಾಸನದ ರಚನೆಯ ಆಧ್ಯಾತ್ಮಿಕ ಅಧಿಭೌತಿಕ ವಿವರಗಳನ್ನೆಲ್ಲ ಒಂದಷ್ಟು ನೋಡಿಕೊಂಡು ಅವರು ಬಸವಣ್ಣನವರ ಮಹಾಮನೆಯ ಮುಂದೆ ನಿಂತುಕೊಂಡಿದ್ರು. ಅವರು ಯಾವ ರೀತಿ ಅದನ್ನ ಏರಿದರು ಅನ್ನೋದನ್ನ ಹೇಳುವಂತಹ ಒಂದು ಪ್ರಸ್ತಾವನೆಯಿಂದ ನಾವು ಇವತ್ತಿನ ಒಂದು ವಿವರಗಳಿಗೆ ನಾವು ಮತ್ತೆ ಹೋಗಬಹುದು. ಮತ್ತೆ ಮಡಿವಾಳ ಮಾಚಿದೇವರ ವಚನದಲ್ಲಿಯೇ ಆ ಎಲ್ಲ ವಿವರಗಳನ್ನ ಕೊಡ್ತಾ ಹೋಗ್ತಾರೆ. ಮಲಹಮೆಟ್ಟುತ್ತ ತನುವನೊಲೆಬುತ್ತ ತಲೆದೂಗಿ ಮನವನಲ್ಲಾಡಿ ನೋಡಿದ ಭುವನೇಶ್ವರನ ಹಿಂದು ಮುಂದೆ ನೋಡಿ ನಗುತ್ತ ಮುತ್ತಿನ ತೋರಣಕ್ಕೆ ಹಾರೈಸಿ ಬಸವನರಮನೆಯ ಹೊಕ್ಕ ಕಲಿದೇವರ ದೇವನು. ಪ್ರದಕ್ಷಿಣೆ ಬಂದ್ರಲ್ಲ, ಬಸವಣ್ಣನವರ ಮಹಾಮನೆಯ ಪ್ರದಕ್ಷಿಣೆಯನ್ನ ಮಾಡಿ ಮಹಾಮನೆಯ ಬಾಗಿಲ ಮುಂದೆ ನಿಂತುಕೊಂಡು ಎಲ್ಲವನ್ನ ನೋಡ್ತಾ ಇದ್ದಾರೆ. ಮುತ್ತಿನ ತೋರಣ ಎಲ್ಲ ಹಾಕಿರುವಂತದ್ದು ಅದನ್ನೆಲ್ಲ ನೋಡ್ಕೊಂಡು ಚೆನ್ನಾಗಿ ಇಷ್ಟಪಟ್ಟು ತಲೆದೂಗಿ ಮನೆ ಒಳಗಡೆ ಬಂದೇ ಬಿಡ್ತಾರೆ ಪ್ರಭುಗಳು. ಬಂದು ಬಲಕೆ ಮುರಿದನು ಪೌಳಿಯ ಉತ್ತರ ಬಾಗಿಲಲ್ಲಿ ತಲೆವಾಗಿ ಹೊಕ್ಕ ಗತಿಯ ಪವಣಿನಲ್ಲಿ ಧವಳಾರವ ಪಶ್ಚಿಮ ದ್ವಾರದಿಂದ ತ್ರಿವಿಧ ಗತಿಯ ಶೂನ್ಯ ಸಿಂಹಾಸನದ ಮೇಲೆ ಮುಕ್ತ ಕೇಶದ ಪರಮ ಗುರುರಾಜನೇರಿದ ಕಲಿದೇವರ ದೇವನು. ಬಲಬಾಗಿಲಿನಿಂದ ಆ ಪೌಳಿ ಅಂತ ಹೇಳ್ತೇನಲ್ಲ, ದ ಔಟರ್ ಸರ್ಕಂಫರೆನ್ಸ್, ದ ಔಟರ್ ಕಾಂಪೌಂಡ್, ಆ ಮಹಾಮನೆಯ ಆ ಒಂದು ಎಕ್ಸ್ಟರ್ನಲ್ ಸರೌಂಡಿಂಗ್ ಏನಿತ್ತು ಅದನ್ನು ದಾಟ್ಕೊಂಡು ಬಲಬಾಗಿಲಿನಿಂದ ಬಂದು ಪಶ್ಚಿಮ ದ್ವಾರ ಆ ಬಾಗಿಲನ್ನ ವೆಸ್ಟರ್ನ್ ಎಂಟ್ರೆನ್ಸ್ ಆ ಕಡೆಯಿಂದ ಬಂದು
ನೇರ ಶೂನ್ಯ ಸಿಂಹಾಸನಕ್ಕೆ ಏರಿ ಮುಕ್ತ ಕೇಶದ ಪರಮ ಗುರುರಾಜನೇರಿದ ಶೂನ್ಯ ಸಿಂಹಾಸನದ ಮೇಲೆ ತ್ರಿವಿಧ ಗತಿಯ ಗುರುಲಿಂಗ ಜಂಗಮವೆಲ್ಲವೂ ಏಕವಾಗಿರಿ ಆ ಏಕತೆಯ ಸ್ವರೂಪದಂತಿದ್ದಂತಹ ಆ ಶೂನ್ಯ ಸಿಂಹಾಸನದ ಮೇಲೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳೆಲ್ಲವೂ ಕೂಡ ಕರಗಿ ಹೋಗಿ ಕೇವಲಾತ್ಮ ಭಾವದ ಪ್ರತೀಕದಂತಿದ್ದಂತಹ ಶೂನ್ಯ ಸಿಂಹಾಸನದ ಮೇಲೆ ಆ ರೀತಿಯ ಆ ಅಧಿಭೌತಿಕವಾದಂತಹ ಆಧ್ಯಾತ್ಮಿಕ ತತ್ವವನ್ನೊಳಗೊಂಡಂತಹ ಆ ಶೂನ್ಯ ಸಿಂಹಾಸನವನ್ನ ಗುರುರಾಜ ಏರಿದ. ಪರಮ ಗುರುವಾದಂತಹ ಅಲ್ಲಮ ಪ್ರಭುಗಳು ಆ ಶೂನ್ಯ ಸಿಂಹಾಸನವನ್ನ ಏರಿದರು. ಶೂನ್ಯ ಸಿಂಹಾಸನದ ಮೇಲೆ ಪ್ರಭುದೇವರು ಮೂರ್ತಿಗೊಂಡ ವಚನ ಚನ್ನಬಸವಣ್ಣನವರ ವಚನದಲ್ಲಿ ಬರುತ್ತೆ ಇದು. ಬಟ್ಟ ಬಯಲಲ್ಲಿ ಒಂದು ತಲೆಯಿಲ್ಲದ ಆನೆ ಇದ್ದಿತ್ತು. ಆನೆ ಬಂದು ಆನೆಯ ನುಂಗಿ ತಾನೇ ಉಳಿಯಿತ್ತು. ಅಂತರವಿಲ್ಲದ ಒಳಗು ಆಲಂಬವಿಲ್ಲದ ಹೊರಗು ನೋಡ. ದಳವಿಲ್ಲದ ಕುಸುಮದ ಗದ್ದುಗೆಯಲ್ಲಿ ಒಡಲಿಲ್ಲದ ಘನವು ಬಂದು ಮೂರ್ತಿಗೊಂಡಡೆ ವಿಚಿತ್ರವಾಯಿತ್ತು ಜಗಕ್ಕೆಲ್ಲ. ಕೂಡಲ ಚನ್ನ ಸಂಗಮ ದೇವರ ಶರಣ ಪ್ರಭುದೇವರ ಶ್ರೀಪಾದಕ್ಕೆ ಆನು ನಮೋ ನಮೋ ಎಂಬೆನು. ಬಟ್ಟ ಬಯಲಲ್ಲಿ ಒಂದು ತಲೆಯಿಲ್ಲದ ಆನೆ ಇದ್ದಿತ್ತು. ತಾನು ಶಿವ ಎಂಬತಕ್ಕಂಥದ್ದನ್ನ ಮರೆತುಕೊಂಡಿರುವಂತಹ ಜೀವಾತ್ಮ ತಲೆ ಇಲ್ಲದ ಆನೆ. ನಾನು ಯಾರು, ನನ್ನ ನಿಜವಾದ ಸ್ವರೂಪ ಏನು ಎಂಬತಕ್ಕಂಥದ್ದು ಇನ್ನ ತಿಳ್ಕೊಂಡಿಲ್ಲದೆ ಇರತಕ್ಕಂಥವನು. ಅಂತಹದನ್ನ ಮತ್ತೊಂದು ಆನೆ ಬಂದು ನುಂಗಿ ತಾನೇ ಉಳಿಯಿತ್ತು ಅಂತಂದರೆ ಆ ಮಾಯಾವೃತನಾಗಿದ್ದಂತಹ ಆ ಜೀವನಿಗೆ ಪರಮ ಬೋಧೆ, ಪರಮ ಜ್ಞಾನ, ತನ್ನ ಆತ್ಮಜ್ಞಾನದ ಅನಾವರಣವಾಗಿ ಅದರ ಅರಿವು ಮತ್ತೆ ಮೂಡಿ ತಾನು ಶಿವನೇ ಆಗ್ತಾನಲ್ಲ, ಅದು ಆ ಜ್ಞಾನ ಬಂದು ಆನೆಯನ್ನ ಜೀವಾತ್ಮ ಭಾವವನ್ನ ನುಂಗುವಂಥದ್ದು. ನನ್ನ ಸ್ವಸ್ವರೂಪ ಪರಿಜ್ಞಾನ ಉಂಟಾದಾಗ ಆ ಜೀವಾತ್ಮ ಭಾವ ಕರಗಿ ಹೋಗುತ್ತಲ್ಲ, ನಶಿಸಿ ಹೋಗುತ್ತಲ್ಲ, ಮಾಯವಾಗಿ ಹೋಗಿ ತಾನು ಶಿವನೇ ಎಂಬತಕ್ಕಂತಹ ಆ ಜ್ಞಾನ ಮಾತ್ರ, ಆಗ ನಾನು ಶಿವನಾಗಿ ಮಾತ್ರ ಉಳಿತೇನೆ. I have become that and that is all there is. I am there now. It's only me. In that ಭಾವ ಎಲ್ಲವೂ ಕೂಡ ಶಿವವೇ ಆಗಿ ಹೋಗುವಂಥದ್ದು. ಆನೆ ಬಂದು ಆನೆಯ ನುಂಗಿ ತಾನೇ ಉಳಿಯಿತ್ತು. ಅಂತರವಿಲ್ಲದ ಒಳಗು ಆಲಂಬವಿಲ್ಲದ ಹೊರಗು ನೋಡ. ಯಾವುದೇ ಆಶ್ರಯವಿಲ್ಲದ ಒಳ ಹೊರಗಿನ ಭೇದ ಎಲ್ಲವೂ ಕರಗಿ ಹೋಗುವಂತಹದ್ದು. ಎಲ್ಲವೂ ಏಕವಾಗಿ ಹೋಗಿ ಎಲ್ಲವೂ ತಾನೇಯಾಗಿ ತಾನೇ ಶಿವ, ಶಿವವೇ ಉಳ್ಕೊಳ್ಳೋದು ಅನ್ನುವುದಂತಾದಾಗ ಒಳ ಹೊರಗಿನ ಭೇದ ಎಲ್ಲವೂ ಕೂಡ ಕರಗಿ ಹೋಗುತ್ತೆ. ಆಲಂಬವಿಲ್ಲದ ಹೊರಗು ಯಾವುದು ದೇಹಾಶ್ರಯ, ದೇಹಧಾರಿಯಾಗಿದ್ದರೂ ಕೂಡ ಆ ದೇಹದ ಒಂದು ಅಗತ್ಯತೆಯ ಯಾವುದೇ ಒಂದು ವಿವರಗಳಿಲ್ಲ, ನಿಮಿತ್ತ ಮಾತ್ರ. The body becomes a tool, that's all. There is no dependency on the body. It just becomes like a matter of fact. ಇದ್ರೂ ಚಿಂತೆ ಇಲ್ಲ, ಇಲ್ಲದೆ ಹೋದ್ರೂ ಚಿಂತೆ ಇಲ್ಲ. ಇದೆ ಅನ್ನೋದ್ರ ಬಗ್ಗೆ ಕಳವಳ ಇಲ್ಲ, ಇಲ್ಲದೆ ಹೋಗುತ್ತೆ ಅನ್ನುವ ಭೀತಿ ಇಲ್ಲ. ಯಾವುದರ ಬಗ್ಗೆನೂ ಕೂಡ ಇಟ್ ಡಸಂಟ್ ಮ್ಯಾಟರ್. Why? Because I am beyond all of these ಅನ್ನುವ ಒಂದು ನಿಜವಾದ, I have truly come to realize that I am beyond all of these things. ದಳವಿಲ್ಲದ ಕುಸುಮದ ಗದ್ದುಗೆಯಲ್ಲಿ, ದಳವಿಲ್ಲದ ಕುಸುಮ ಎಷ್ಟು ಸುಂದರವಾದಂತಹ ಒಂದು ಕಲ್ಪನೆ. ಯಾಕೆ ಬಾಹ್ಯ ವೃತ್ತಿಗಳಲ್ಲಿಯೇ ಕಳೆದುಕೊಂಡು ಹೋಗಿರುವಂತಹ ದೇಹ,
ಆ ಬಾಹ್ಯ ವೃತ್ತಿಗಳನ್ನೆಲ್ಲ ಬಿಟ್ಟು ಅಂತರ್ಮುಖವಾಗಿ ಹೋದಾಗ, ವೆನ್ ಯು ಗೋ ವಿತ್ ಇನ್ ಯೋರ್ ಓನ್ ಸೆಲ್ಫ್, ಆಮೆ ಹೇಗೆ ಭಗವದ್ಗೀತೆಯಲ್ಲಿ ಬರುತ್ತಲ್ಲ, ಕೂರ್ಮಾಂಗಾನಿವ, ಆಮೆ ಯಾವ ರೀತಿ ತನ್ನೆಲ್ಲ ದೇಹ ಭಾಗಗಳನ್ನ ಒಳಗೆ ಸೆಳೆದುಕೊಂಡು ಬಿಡುತ್ತೋ, ಹಾಗೆ ಜ್ಞಾನಿಯಾದವನು ತನ್ನ ಬಾಹ್ಯ ವೃತ್ತಿಗಳನ್ನೆಲ್ಲ ಒಳಗೆ ಸೆಳೆದುಕೊಂಡು ಬಿಡ್ತಾನೆ. ಆ ರೀತಿ ಈ ಅಲ್ಲಿ ಇಲ್ಲಿ ಹರಿಯತಕ್ಕಂತಹ ಆ ಬಾಹ್ಯ ವೃತ್ತಿಗಳೆಲ್ಲವನ್ನೂ ಕೂಡ ಕಳೆದುಕೊಂಡಾದ ಮೇಲೆ ದಳವಿಲ್ಲದ ಕುಸುಮ ಅಂತಹ ದೇಹ, ಬಾಹ್ಯ ವೃತ್ತಿಗಳನ್ನ ಕಳೆದುಕೊಂಡಿರುವಂತಹ ದೇಹದಲ್ಲಿ ತಾನು ಪರಮಾತ್ಮ ಎಂಬತಕ್ಕಂತಹ ಅರಿವಿಗೆ ಈಗ ಅದು ಸಜ್ಜಾಗಿದೆ. Such a body is now ready for that realization. ಒಡಲಿಲ್ಲದ ಘನವು ಬಂದು ಮೂರ್ತಿಗೊಂಡಡೆ, ಅಂತಹ ದೇಹದಲ್ಲಿ, ಬಾಹ್ಯ ವೃತ್ತಿಗಳನ್ನೆಲ್ಲ ಕಳೆದುಕೊಂಡಿರುವಂತಹ ದೇಹದಲ್ಲಿ ತಾನು ಶಿವ ಎಂಬತಕ್ಕಂತಹ ಭಾವ ಜಾಗೃತವಾಗಿ ಒಡಲಿಲ್ಲದ ಘನವು ಬಂದು ಮೂರ್ತಿಗೊಂಡಡೆ, ಆ ರೀತಿ ಆ ಶೂನ್ಯ ಸಿಂಹಾಸನ ಆ ಪಿಂಡ ದೇಹದ ಪ್ರತೀಕ. ಎಲ್ಲ ಬಾಹ್ಯ ವೃತ್ತಿಗಳನ್ನೆಲ್ಲವನ್ನ ಕಳೆದುಕೊಂಡು ಗುರೂಪದೇಶದಿಂದ ಪವಿತ್ರವಾದಂತಹ ಆ ಪಿಂಡ ದೇಹ ಏನಿದೆ, ಅದರ ಪ್ರತೀಕವಾಗಿರ್ತಕ್ಕಂತಹ ಆ ಶೂನ್ಯ ಸಿಂಹಾಸನದ ಮೇಲೆ ಒಡಲಿಲ್ಲದ ಘನವು ಬಂದು ಮೂರ್ತಿಗೊಂಡಡೆ ವಿಚಿತ್ರವಾಯಿತು ಜಗಕ್ಕೆಲ್ಲ. ಸಾಕ್ಷಾತ್ ಆತ್ಮವೇ, ಆ ಕೇವಲಾತ್ಮವೇ ಮೂರ್ತಿವೆತ್ತಂತಹ ಸ್ವರೂಪವಾದಂತಹ ಅಲ್ಲಮ ಪ್ರಭುದೇವರು ಬಂದು ಆ ಶೂನ್ಯ ಸಿಂಹಾಸನದ ಮೇಲೆ ಮೂರ್ತಿಗೊಂಡರೆ ವಿಚಿತ್ರವಾಯಿತು ಜಗಕ್ಕೆಲ್ಲ. ಕೂಡಲ ಚೆನ್ನ ಸಂಗಮ ದೇವರ ಶರಣ ಪ್ರಭುದೇವರ ಶ್ರೀಪಾದಕ್ಕೆ ಆನು ನಮೋ ನಮೋ ಎಂಬೆನು. ಹೀಗೆ ಚನ್ನಬಸವಣ್ಣನವರ ವಚನದಲ್ಲಿ ಇದು ಬಂದರೆ, ಇಲ್ಲಿ ಹಡಪದ ಅಪ್ಪಣ್ಣಗಳ ವಚನ, ನೆಲನ ಹೊದ್ದದು ಆಕಾಶವ ಮುಟ್ಟದು ಎಡೆಯಲೊಂದು ರೂಪಿಲ್ಲ, ಭಾವವೇ ಕಂಭ ಜ್ಞಾನವೇ ನಿವಾಸ ನಿರ್ಲೇಪವೇ ಭಿತ್ತಿ, ನಿರಹಂಕಾರವೇ ಶಿಖರಿ ಮಹದಹಂಕಾರವೇ ಶೃಂಗಾರ ಕಳಶ, ಸಹಸ್ರ ಪತ್ರದ ನವಕಮಲ ಸಿಂಹಾಸನ ನಿತ್ಯವೇ ಮಲಗು, ನಿಜವೆಂಬ ವಿಸ್ತರದಲ್ಲಿ ನಿತ್ಯ ನಿರಾಳವೆಂಬ ಮಹಾಘನವು ಬಂದು ಮೂರ್ತಿಗೊಳಲು, ಕಾಯದ ಕಂಗೆ ಕಾಣಬಾರದು ಮನದ ಮುಂದೆ ಅಳವಡದು, ಭಾವದ ಬಗೆಗೆ ಮೇಲುದೋರದು, ಬಸವಪ್ರಿಯ ಕೂಡಲ ಚೆನ್ನ ಸಂಗನಲ್ಲಿ ಪ್ರಭುದೇವರ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು. ಹಡಪದ ಅಪ್ಪಣ್ಣಗಳ ವಚನ. ನೆಲವನ್ನ ಆವರಿಸಿಕೊಂಡಿಲ್ಲ, ಆಕಾಶಕ್ಕೆ ಅಂಟುಕೊಂಡಿಲ್ಲ, ನಿರ್ಲೇಪವಾಗಿ ಯಾವುದಕ್ಕೂ ಅಂಟುಕೊಂಡಿರದಂತಹ ರೂಪ. ಎಡೆಯಲೊಂದು ರೂಪಿಲ್ಲ, ನೋಡಲಿಕ್ಕೆ ರೂಪಿಲ್ಲ. ನೋಡುವುದಕ್ಕೆ ಅಂದರೆ ಯಾವುದೇ ಒಂದು ರೀತಿಯಲ್ಲಿಯೂ ಕೂಡ ಬಾಹ್ಯೇಂದ್ರಿಯಗಳಿಗೆ ನಿಲುಕದಂತಹ ಸ್ವರೂಪ ಅಲ್ಲಮ ಪ್ರಭುಗಳದು. ಭಾವವೇ ಕಂಭ ಜ್ಞಾನವೇ ನಿವಾಸ ನಿರ್ಲೇಪವೇ ಭಿತ್ತಿ ನಿರಹಂಕಾರವೇ ಶಿಖರಿ ಮಹದಹಂಕಾರ. ಮಹದಹಂಕಾರ ಅಂತಂದ್ರೆ ಯಾವುದು? ತಾನು ಶಿವ ಎಂಬತಕ್ಕಂತಹ ಆ ಒಂದು ಜ್ಞಾನ. ಅಹಂಕಾರ ನಾನು ಅಂತನ್ನೋದು ಹೇಳಿದ್ರೆ ಇಲ್ಲಿ ಒಂಥರ ವಿರೋಧಾಭಾಸದಲ್ಲಿ ಬರ್ತಾ ಇರೋ ಹಾಗೆ. ಇಟ್ಸ್ ಕೈಂಡ್ ಆಫ್ ಲೈಕ್ it's very enigmatic. It is paradoxical. ಯಾವುದು ಮಹದಹಂಕಾರ? ತಾನು ಶಿವ ಎಂಬತಕ್ಕಂತಹ ಆ ನಿಜವಾದ ಜ್ಞಾನ. ನಿರಹಂಕಾರದ ಶಿಖರಕ್ಕೆ ಮಹದಹಂಕಾರ ಶೃಂಗಾರ ಕಳಶ ಅಂತಂದ್ರೆ ಏನು? ಜೀವಾತ್ಮ ಭಾವವನ್ನ ಹೊಂದಿಕೊಂಡಿರುವಂತಹ ಆ ನಾನು ಎಂಬ ಅಹಂಕಾರ ಕಳೆದರೆ ನಿರಹಂಕಾರ. ಆ ನಿರಹಂಕಾರಕ್ಕೆ ನಾನು ಶಿವ ಎಂಬತಕ್ಕಂತಹ ಆ ಪರಿಜ್ಞಾನ ಮೂಡುವುದು ಶೃಂಗಾರ ಕಳಶ. ಮಹದಹಂಕಾರ ಶೃಂಗಾರ ಕಳಶ. ಸಹಸ್ರ ಪತ್ರದ ನವಕಮಲ ಸಿಂಹಾಸನ. ಆ ಬ್ರಹ್ಮರಂಧ್ರ, ಈ ಸಹಸ್ರಾರದಲ್ಲಿ ಇರತಕ್ಕಂತಹ ಸಹಸ್ರ ಪತ್ರದ ಕಮಲ
ಸಹಸ್ರದಳದ ಕಮಲ ಅಂತ ಹೇಳ್ತಾರಲ್ಲ, ಆ ಸಹಸ್ರಾರದ ಸಿಂಹಾಸನ, ಸಹಸ್ರಾರದಲ್ಲಿ ಮೂಡುವಂತಹ ಆ ಬ್ರಹ್ಮಜ್ಞಾನ, ತಾನು ಬ್ರಹ್ಮನೆಂಬ ಆ ಒಂದು ನಿಜವಾದ ಪರಿಜ್ಞಾನ, ಆತ್ಮಜ್ಞಾನ, ಆ ಸಹಸ್ರದಳ ಕಮಲವೇ ಸಿಂಹಾಸನ. ನಿತ್ಯವೇ ಮಲಗು, ನಿಜವೆಂಬ ವಿಸ್ತರದಲ್ಲಿ ನಿತ್ಯ ನಿರಾಳವೆಂಬ ಮಹಾಘನವು, ನಿತ್ಯವಾದದ್ದು ಶಾಶ್ವತವಾಗಿರತಕ್ಕಂತಹದ್ದು ಅದೇ ಹಾಸಿಗೆ, ಮಲಗು ಅಥವಾ ಕುಶನ್. ನಿಜವೆಂಬ ವಿಸ್ತರದಲ್ಲಿ ಯಾವುದು ಸತ್ಯವೋ, ಯಾವುದು ಶಾಶ್ವತವೋ, ಆ ವಿಸ್ತರದಲ್ಲಿ, ಆ ಒಂದು ಸ್ಪೇಸ್ ಅಲ್ಲಿ ಮಹಾಘನವೇ ಮೂರ್ತಿಗೊಂಡಂತೆ ಆ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪವೇ, ಪರಶಿವ ಸ್ವರೂಪವೇ ಮೂರ್ತಿಗೊಂಡಿದೆಯೇನೋ ಎನ್ನುವ ರೀತಿಯಲ್ಲಿ ಅಲ್ಲಮ ಪ್ರಭುಗಳು ಶೂನ್ಯ ಸಿಂಹಾಸನದ ಮೇಲೆ ಕುಳಿತಿದ್ದಾರೆ. ಅದು ಕಾಯದ ಕಂಗೆ ಕಾಣಬಾರದು, ಕೇವಲ ಮಾತ್ರದ ಈ ದೇಹದ ಒಂದು ಇಂದ್ರಿಯವಾದಂತಹ ಕಣ್ಣಿನಲ್ಲಿ ನಾನು ಅದನ್ನ ನೋಡ್ತೇನೆ ಅಂತಂದರೆ ಅಲ್ಲಿ ಇರತಕ್ಕಂತಹ ಆ ಒಂದು ತತ್ವ, ಆ ಒಂದು ಆಧ್ಯಾತ್ಮದ ಸ್ಫುರಣೆ, ಅದರಲ್ಲಿ ಇರತಕ್ಕಂತಹ ಆ ತೇಜಸ್ಸು, ಓಘ, ಅದು ಆ ರೀತಿ ಕಾಣುವಂಥದ್ದಲ್ಲ. ಅರ್ಜುನನಿಗೆ ಕೃಷ್ಣ ಭಗವದ್ಗೀತೆಯ ಆ ಅಧ್ಯಾಯದಲ್ಲಿ ಹನ್ನೊಂದನೇ ಅಧ್ಯಾಯ ಅನ್ಸುತ್ತೆ, ವಿಭೂತಿ ಯೋಗ, ಅದರಲ್ಲಿ ನಿನಗೆ ನನ್ನ ರೂಪವನ್ನ ನಿನ್ನ ದೇಹದ ಕಂಗಳಿಂದ ಕಾಣಲಿಕ್ಕಾಗುವಂಥದ್ದಲ್ಲ. ಯಾಕೆ? ಆ ಒಂದು ನಿಟ್ಟಿನಲ್ಲಿ ಎಲ್ಲವೂ ಬ್ರಹ್ಮಮಯವಾಗಿ ಕಾಣಬೇಕು ಅಂತಂದರೆ ಈ ದೇಹೇಂದ್ರಿಯವಾದಂತಹ ಕಂಗಳ ಮುಖೇನ ಆಗುವಂಥದ್ದಲ್ಲ. You have to transcend this. Your vision has to go beyond the limits of your body. You have to transcend that. ಶೂನ್ಯ ಸಿಂಹಾಸನದ ಮೇಲೆ ಕುಳಿತಿರುವಂತಹ ಪ್ರಭುದೇವರ ನಿಜವಾದ ನಿಲವನ್ನ ಅರಿಯಬೇಕು ಅಂತಂದರೆ ಅವರನ್ನ ಕೇವಲ ಒಬ್ಬ ವ್ಯಕ್ತಿ ಸಿಂಹಾಸನದ ಮೇಲೆ ಕೂತಿದ್ದಾರೆ ಅನ್ನುವ ರೀತಿ ನೋಡುವಂತಹದ್ದಲ್ಲ. ಕಂಗಳ ಕಣ್ಗೆ ಕಾಣಬಾರದು, ಕಂಗಳ ಈ ಕಾಯದ ಕಣ್ಗೆ ಕಾಣಬಾರದು ಅಂತಂದ್ರೆ ಈ ದೇಹದ ಇಂದ್ರಿಯವಾಗಿರತಕ್ಕಂತಹ ಕಣ್ಣಿಗೆ ಕಾಣಿಸುವಂಥದ್ದಲ್ಲ, ಅದು ಕಾಣಸಿಗುವಂಥದ್ದಲ್ಲ. ಯಾಕೆ? ಈ ಎಲ್ಲವನ್ನ ಮೀರಿದಾದ ಮೇಲೆ ತಾನೇ ಅದನ್ನ ನೋಡ್ಲಿಕ್ಕಾಗುವಂಥದ್ದು. ಈ ದೇಹೇಂದ್ರಿಯದ ಬುದ್ಧಿಗಳೆಲ್ಲವನ್ನೂ ಕೂಡ after you have transcended all of these physical attributes is when you can realize the truth of what that greatness is. ಕಾಯದ ಕಂಗೆ ಕಾಣಬಾರದು, ಮನದ ಮುಂದೆ ಅಳವಡದು. You cannot even decipher that in your mind because even that mind is a limited expression. ಮನದ ಮುಂದೆ ಅಳವಡದು, ಭಾವದ ಬಗೆಗೆ ಮೇಲು ದೂರದು. ಬಸವಪ್ರಿಯ ಕೂಡಲ ಚನ್ನ ಸಂಗನಲ್ಲಿ ಪ್ರಭುದೇವರ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು. ಹೀಗೆ ಅಡಪದ ಅಪ್ಪಣ್ಣಗಳ ವಚನವಾದ ಮೇಲೆ ಇದಕ್ಕೆ ಬಸವರಾಜ ದೇವರ ವಚನ. ಬಸವಣ್ಣನವರ ಈ ವಚನ ಶರಣಸತಿ ಲಿಂಗಪತಿ ಭಾವದಲ್ಲಿ ಎಷ್ಟು ಚೆನ್ನಾಗಿ ಆ ಶೃಂಗಾರವನ್ನ ಕೂಡ ಹೇಳಿಕೊಂಡು ಆ ಪ್ರೀತಿಯನ್ನ ಸತಿಪತಿಯ ಆ ರೂಪಕದಲ್ಲಿ ಯಾವ ರೀತಿ ಎಷ್ಟು ಸುಂದರವಾಗಿ ಈ ವಚನದಲ್ಲಿ ಅವರು ಹೇಳ್ತಾರೆ. ಎನ್ನ ಗಂಡ ಬರಬೇಕೆಂದು ಆನು ಎನ್ನ ಅಂತರಂಗವೆಂಬ ಮನೆಯ ತೆರಹು ಮಾಡಿ ಅಷ್ಟದಳ ಕಮಲವೆಂಬ ಓವರಿಯೊಳಗೆ ನಿಜವಾಸವೆಂಬ ಹಾಸುಗೆಯ ಹಾಸಿ ಧ್ಯಾನವೆಂಬ ಮೇಲು ಕಟ್ಟಿ ಜ್ಞಾನವೆಂಬ ದೀಪವ ಬೆಳಗಿ ನಿಷ್ಕ್ರಿಯೆಂಬ ಉಪಚಾರಗಳ ಹರಹಿಕೊಂಡು ಪಶ್ಚಿಮ ದ್ವಾರವೆಂಬ ಬಾಗಿಲ ತೆರೆದು ಕಂಗಳೇ ಪ್ರಾಣವಾಗಿ ಬರವ ಹಾರುತ್ತಿದ್ದೆನಯ್ಯ. ನಾನು ಬಾರನೆಂದು ಉಮ್ಮಳಿಸಿಹೆನೆಂದು ತಾನೇ ಬಂದು ಎನ್ನ ಹೃದಯ ಸಿಂಹಾಸನದ ಮೇಲೆ ಮೂರ್ತಿಗೊಂಡಡೆನ್ನ ಮನದ ಬಯಕೆ ಸಯವಾಯಿತು. ಹಿಂದೆ 12 ವರ್ಷದಲ್ಲಿದ್ದ ಚಿಂತೆ ನಿಶ್ಚಿಂತೆಯಾಯಿತು. ಕೂಡಲ ಸಂಗಮ ದೇವ ಕೃಪಾಮೂರ್ತಿಯಾದ ಕಾರಣ ನಾನು ಬದುಕಿದೆನು. ನನ್ನ ಗಂಡ
ಪರಂಜ್ಯೋತಿ ಸ್ವರೂಪ ಸಾಕ್ಷಾತ್ ಆ ಪರಶಿವ ಎನ್ನ ಗಂಡ ಬರಬೇಕೆಂದು ಎನ್ನ ಅಂತರಂಗವೆಂಬ ಮನೆಯ ತೆರಹು ಮಾಡಿ, ಎಷ್ಟು ಸುಂದರವಾಗಿ ಅರ್ಥಗರ್ಭಿತವಾಗಿರುವಂತಹ ಸಾಲು. ಪರಮಾತ್ಮ ಬಂದು ನೆಲೆಸಬೇಕು ಅಂತಂದರೆ ಮೊದಲು ಜಾಗ ಬಿಟ್ಕೊಡ್ಬೇಕು ಅಂತನ್ನುವಂಥದ್ದು. ಆನು ಎನ್ನ ಅಂತರಂಗವೆಂಬ ಮನೆಯ ತೆರಹು ಮಾಡಿ, ಖಾಲಿ ಮಾಡಬೇಕು, ಫಸ್ಟ್ ಖಾಲಿ ಮಾಡಬೇಕು. ಅಂತರಂಗದ ತುಂಬಾ ನಾನು ನಾನು ನಾನು, ನನ್ನದು, ನನ್ನವರು, ನಂದೇ, ನನಗಾಗಿ ಈ ಎಲ್ಲ ವಿಭಕ್ತಿ ಪ್ರತ್ಯಯಗಳನ್ನೆಲ್ಲವನ್ನ ಸೇರ್ಕೊಂಡು ನಾನೇ ತುಂಬಿಕೊಂಡಿದ್ರೆ ಬೇರೆಯವ್ರಿಗೆ ಅವಕಾಶ ಎಲ್ಲಿ? ಬೇರೆಯವ್ರು ಯಾರೇ ಆಗ್ಲಿ, ಆ ಪರಾತ್ಪರ ಚೇತನದ ಸ್ಫುರಣೆನೇ ಅಲ್ಲಿಗೆ ಬರಬೇಕು ಅಂತಂದ್ರೆ ಫಸ್ಟ್ ನಾನ್ ಮನೆ ಬಿಡ್ಬೇಕು. ಆನು ಎನ್ನ ಅಂತರಂಗವೆಂಬ ಮನೆಯ ತೆರಹು ಮಾಡಿ, ಯಾತಕ್ಕೋಸ್ಕರ? ಗಂಡ ಬರ್ತಾನೆ ಅಂತ. ಆ ಶಿವಜ್ಞಾನ ಮನದ ಒಳಗಡೆ ಬರಬೇಕು ಅಂತಂದ್ರೆ ನನ್ನ ಅಹಂಕಾರ ಮೊದಲು ಆ ಮನೆಯನ್ನು ಖಾಲಿ ಮಾಡಿ ಹೋಗ್ಬೇಕು. ಹಾಗೆ ಮನೆಯನ್ನೆಲ್ಲ ಖಾಲಿ ಮಾಡಿಸಿ ಅಷ್ಟದಳ ಕಮಲವೆಂಬ ಓವರಿಯೊಳಗೆ, ಒಳಗಿನ ಕೋಣೆ, ಓವರಿ, ಅದನ್ನು ಕೂಡ ಈ ಪದನ ಮುಂಚೆ ಕೂಡ ನಾವು ವಚನದಲ್ಲಿ ನೋಡಿದ್ವಿ. ಓವರಿಯೊಳಗೆ, ಆ ಒಳಗಡೆನ ಆ ಕೋಣೆ, ಅಂತರಂಗದ ಕೋಣೆ, ಆ ಹೃದಯದ ಕೋಣೆ ಇದೆಯಲ್ಲ, ಆ ಹೃದಯದ ಕೋಣೆಯನ್ನ ಅಲ್ಲಿ ಯಾವ ರೀತಿ ಮಾಡಿದ್ದಾರೆ? ನಿಜವಾಸವೆಂಬ ಹಾಸುಗೆಯ ಹಾಸಿ, ಆ ರೂಮಿಗೆ ನಿಜವಾಸವೆಂಬ ಹಾಸಿಗೆಯ ಹಾಸಿ, ಆ ನಿಜ, ಆ ಸತ್ಯ ಯಾವುದಿದೆ, ನಾನೇ ಶಿವ ಎಂಬತಕ್ಕಂತಹ ಜೀವ ಶಿವರ ಅಭೇದದ ಸತ್ಯ ಏನಿದೆ, ಆ ಹಾಸಿಗೆಯನ್ನ ಹಾಸಿ ಧ್ಯಾನವೆಂಬ ಮೇಲುಕಟ್ಟು, ಪರದೆ. ಆ ಮೇಲುಕಟ್ಟು ಅನ್ನೋದಕ್ಕೆ ಹಿಂದಿನ ಸತಿ ಕೂಡ ಹಡಪದಪ್ಪಣ್ಣನವರ ವಚನದಲ್ಲಿ ಯಾವ ರೀತಿ ಶೂನ್ಯ ಸಿಂಹಾಸನಕ್ಕೆ ಆ ಒಂದು ಮಂದಿರವನ್ನ ಕಟ್ಟಿಸಿದ್ದರು ಅನ್ನೋದೆಲ್ಲವನ್ನ ಹೇಳುವಾಗ ಅಲ್ಲೂ ಕೂಡ ಈ ಪದದ ಬಳಕೆಯಾಗಿದೆ, ಮೇಲುಕಟ್ಟು. ಮೇಲುಕಟ್ಟು ಅಂತಂದ್ರೆ ಮೇಲಿಂದ ಇಳಿಬಿಟ್ಟಿರುವಂತಹ ಕರ್ಟೆನ್ಸ್ ಬೇಸಿಕಲಿ. ಸೊ ಹಾಸಿಗೆಗೆ ಯಾವ ರೀತಿ ಹಾಸಿಗೆ ಹಾಸಿದೆ, ಸಜ್ಜಾಗಿದೆ, ಮೇಲುಕಟ್ಟೆಲ್ಲ ಅದಕ್ಕೆ ಪರದೆನ ಬಿಟ್ಟಿದ್ದಾರೆ. ಯಾವುದು? ಧ್ಯಾನ. ಧ್ಯಾನಾಸಕ್ತವಾಗಿರುವಾಗ ಯಾವ ರೀತಿ ಎಲ್ಲ ಬಾಹ್ಯಗಳನ್ನು ಕೂಡ ಮುಚ್ಚಿಬಿಡುವಂಥದ್ದಲ್ವಾ ಅದು. ಹೊರಗಿನ ಕಡೆಗೆ ಮನಸ್ಸನ್ನ ಹರಿಲಿಕ್ಕೆ ಬಿಡದೆ ಅಂತರ್ಮುಖವಾಗಿ ಆ ಪರದೆಯ ಹಾಗೆ ಧ್ಯಾನ. ಧ್ಯಾನವೆಂಬ ಮೇಲುಕಟ್ಟ ಕಟ್ಟಿ ಜ್ಞಾನವೆಂಬ ದೀಪವ ಬೆಳಗಿ. ಅದು ಒಂದೊಂದು ಬಳಸಿರುವಂತಹ ರೂಪಕಗಳು ಕೂಡ ಎಷ್ಟು ಅರ್ಥವತ್ತಾಗಿದೆ. ಯಾಕೆ? ಆ ಭಗವಂತನನ್ನ ನಾನು ತಿಳ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ಬೇಕಾದ ಬೆಳಕು ಯಾವುದು? ಜ್ಞಾನನೇ. ಅದನ್ನ ತಿಳ್ಕೊಳ್ಳಿಕ್ಕೆ ಹೊರಗೆ ಹೋಗ್ಬೇಕಾಗಿರ್ತಕ್ಕಂತಹ, ಹೊರಗೆ ಹರಿತಾ ಇರುವಂತಹ ಮನಸ್ಸನ್ನ ಒಳಗಡೆ ತಿರುಗಿಸ್ಕೋಬೇಕು ಅಂದ್ರೆ ಯಾವ ರೀತಿ ಪರದೆ ಹಾಕಬೇಕು? ಧ್ಯಾನದ ಪರದೆಯನ್ನ ಹಾಕಬೇಕು. ಧ್ಯಾನದ ಪರದೆಯನ್ನ ಹಾಕಿ ಜ್ಞಾನವೆಂಬ ದೀಪವ ಬೆಳಗಿ, ಆ ದೀಪದ ಬೆಳಕಲ್ಲಿ, ಆ ಜ್ಞಾನದ ಬೆಳಕಿನಲ್ಲಿ ನಾನು ನನ್ನ ಸ್ವಂತಿಕೆಯ ದರ್ಶನವನ್ನ ಮಾಡ್ತೇನೆ. ನಿಷ್ಕ್ರಿಯ ಎಂಬ ಉಪಚಾರಗಳ ಹರಹಿಕೊಂಡು, ಗಂಡ ಮನೆಗ್ ಬರ್ತಾನೆ ಅಂತಂದ್ರೆ ಅವ್ರು ಕುಡಿಲಿಕ್ಕೆ ಒಂದಷ್ಟು ದೊಡ್ಡ ಗ್ಲಾಸ್ ತುಂಬಾ ಬಾದಾಮಿ ಹಾಲು ಅದು ಇದು ಎಲ್ಲ ಇಡ್ತಾರಲ್ಲ, ಹಣ್ಣಂತೆ ಅದಂತೆ ಇದಂತೆ ಅಂತೆಲ್ಲ ಅನ್ಕೊಂಡು, ಆ ರೀತಿ ನಿಷ್ಕ್ರಿಯ ಎಂಬ ಉಪಚಾರಗಳ ಹರಹಿಕೊಂಡು ಯಾವುದೇ ಒಂದು ನಾನು ಮಾಡ್ತಿದ್ದೇನೆ ಎಂಬತಕ್ಕಂತಹ ಆ ಒಂದು ಅಹಂಭಾವವನ್ನ ಬಿಟ್ಟು ಮಾಡುವಂತಹ ಕರ್ಮಗಳು. ಯಾವ ಕರ್ಮ ಲೇಪವೂ ಕೂಡ ಆಗದೆ ಇರುವಂತಹದ್ದು ನಿಷ್ಕ್ರಿಯ. ಯಾವ ಕರ್ಮ ಲೇಪವೂ ಇಲ್ಲ. ಯಾಕೆ? ಮಾಡ್ತಾ ಇರುವಂತಹದ್ದು ನಾನು ಎಂಬ ಒಂದು ಅಹಂಭಾವದಿಂದ ಮಾಡ್ತಾ ಇರುವಂತಹ ಕಾರ್ಯಗಳು ಯಾವುವೂ ಅಲ್ಲ. ಹಾಗಾಗಿ ಕರ್ಮಲೇಪವಿಲ್ಲ.
ಕರ್ಮಯೋಗದಲ್ಲಿಯೂ ಕೂಡ ಹೇಳುವಂತಹ ಮಾತು. ಪಶ್ಚಿಮ ದ್ವಾರವೆಂಬ ಬಾಗಿಲ ತೆರೆದು ಕಂಗಳೇ ಪ್ರಾಣವಾಗಿ ಬರವ ಹಾರುತ್ತಿದ್ದೇನಯ್ಯ. ಯಾವಾಗ ಬರ್ತಾರೋ ಅಂತ ಪ್ರಾಣ ಎಲ್ಲ ಕಣ್ಣಲ್ಲಿ ಇಟ್ಟುಕೊಂಡು ಯಾಕೆ ಬರುವುದನ್ನ ಕಾಯ್ತಿದ್ದೇನೆ, ನನ್ನ ಗಂಡ ಬರುವುದನ್ನ ಕಾಯ್ತಿದ್ದೇನೆ. ಹಾಗೆ ತೊರೆದು ಕಾಯ್ತಾ ಇದ್ದೇನೆ. ನಾನು ಬಾರೆನೆಂದು ಉಮ್ಮಳಿಸಿಹೆನೆಂದು ತಾನೇ ಬಂದು. ಯಾತಕ್ಕೆ ಅವನಾಗಿ ಯಾಕೆ ಬಂದ? ನಾನು ಅವ್ರಿನ್ನ ಬಂದಿಲ್ವೇ ಅಂತ ಚಿಂತೆ ಪಡ್ತಾ ಇದ್ದಾನಲ್ಲ, ಕಳವಳ ಪಡ್ತಿದ್ದಾನಲ್ಲ. ಆ ಕಳವಳ ಪಡ್ತಾ ಇದ್ದಾರಲ್ಲ ಅನ್ನುವ ಒಂದು ಪ್ರೀತಿಯಿಂದ, ಆ ಒಂದು ಆಸ್ಥೆಯಿಂದ ತಾನೇ ಭಗವಂತನೇ ಬಂದ. ಎನ್ನ ಹೃದಯ ಸಿಂಹಾಸನದ ಮೇಲೆ ಮೂರ್ತಿಗೊಂಡಡೆ ಹಾಗೆ ತಾನಾಗಿ ಬಂದು ಭಗವಂತ ಮೆಚ್ಚಿ ಬರಬೇಕು. ನಾವು ಎಷ್ಟೇ ಒದ್ಲಾಡಿ ಆದ್ರೂ ಕೂಡ ಆ ಆತ್ಮ, ಉಪನಿಷತ್ತಿನಲ್ಲಿ ಬರುವ ಹಾಗೆ, ಆತ್ಮ ತಾನು ಯಾರಿಗೆ ಒಳೆಯುತ್ತೋ ಅವರಿಗೆ ತಾನಾಗಿಯೇ ಅರ್ಥ ಆಗತ್ತೆ ಅಂತಂದ್ಬಿಟ್ಟು ಆತ್ಮ ಮೆಚ್ಚಿಕೊಂಡು ಬರಬೇಕು. ಅಂದರೆ ಆತ್ಮದ ಆ ಜ್ಞಾನ ತಾನಾಗಿ ಅನಾವರಣಗೊಳ್ಳುತ್ತೆ, ತಾನಾಗಿ ಅದು ಕಾಣಿಸಿಕೊಳ್ಳುತ್ತೆ. ನೀ ಎಷ್ಟು ಬಾಯ್ ಬಡ್ಕೊಂಡ್ರು ಅಷ್ಟೇನೆ. ಭಗವಂತ ಒಲಿದು ಬರಬೇಕು, ಅದು ಚೆನ್ನ. ಅವನು ಒಲಿದು ಬರ್ಲಿಕ್ಕೆ ಏನೇನೆಲ್ಲ ರೆಡಿ ಮಾಡ್ಕೋಬೇಕು ಅದನ್ನ ನಾವು ಮಾಡ್ಕೋಬೇಕು. ಬಟ್ ಹೀಲ್ ಕಮ್ ವೆನ್ ಇಟ್ ಇಸ್ ರೈಟ್. ಮೇಲೆ ಮೂರ್ತಿಗೊಂಡಡೆನ್ನ ಮನದ ಬಯಕೆ ಸಯವಾಯಿತು, ನನ್ನ ಬಯಕೆ ತೀರ್ತು. ಹಿಂದೆ 12 ವರ್ಷದಲ್ಲಿದ್ದ ಚಿಂತೆ ನಿಶ್ಚಿಂತೆಯಾಯಿತು. ಇಲ್ಲಿ ಮತ್ತೆ ಅದೇ ಪ್ರಸ್ತಾವ. ಅಂದರೆ ಪ್ರಭುದೇವರು ಹೊರಟು ಮತ್ತೆ ಪುನಃ ಕಲ್ಯಾಣಕ್ಕೆ ಆಗಮಿಸುವ ಹೊತ್ತಿಗೆ 12 ವರ್ಷ ಕಳೆದಿದೆ. 12 ವರ್ಷ ಬಸವಣ್ಣನವರು ಅವ್ರಿಗೋಸ್ಕರ ಕಾಯ್ಕೊಂಡು ಕೂತಿದ್ದಾರೆ. ಹಿಂದೆ 12 ವರ್ಷದಲ್ಲಿದ್ದ ಚಿಂತೆ ನಿಶ್ಚಿಂತೆಯಾಯಿತು. ಕೂಡಲ ಸಂಗಮ ದೇವ ಕೃಪಾಮೂರ್ತಿಯಾದ ಕಾರಣ ನಾನು ಬದುಕಿದೆನು. ಅಷ್ಟು ಪ್ರೀತಿ, ಅಷ್ಟು ಕೃಪೆ ಭಗವಂತನಿಗೆ ನನ್ನ ಮೇಲೆ ಸಾಕ್ಷಾತ್ ಬಂದು ಈಗ ನನ್ನ ಚಿಂತೆಯೆಲ್ಲವನ್ನ ತೆಗೆದು ಹಾಕಿದ್ದಾರೆ. ಎನ್ನ ಮನವು ನಿಮ್ಮ ಚರಣವ ಕಂಡ ಬಳಿಕ ಬೆರಸಿಯಲ್ಲದೆ ಅಗಲಿ ಸೈರಿಸಲಾರೆನಯ್ಯ. ನಿಮ್ಮನ್ನು ನೋಡಿ ಆದ ಮೇಲೆ ಇನ್ನ ಮತ್ತೆ ಬಿಟ್ಟು ಹೋಗ್ತೇನೆ ಅನ್ನೋ ಮಾತು ಬೇಡ. ಯು ಆರ್ ನಾಟ್ ಅಲೌಡ್ ಎನಿಮೋರ್, ಯು ಕೆನಾಟ್ ಗೋ ಎನಿವೇರ್. ತ್ರಾಹಿ ಘನ ಮಹಿಮ, ನಿಮ್ಮ ಪಾದಾರ್ಚನೆಗೆ ಎನ್ನ ಪರಮಾನಂದ ಜಲವ ತುಂಬುವೆನಯ್ಯ. ನಿಮ್ಮನ್ನ ನೋಡಿ ಮನಸ್ಸು ತುಂಬಾ ಬರ್ತಾ ಇರುವಂತಹ ಆ ಆನಂದವೇ, ಆ ಆನಂದದಲ್ಲಿಯೇ ನಾನು ನಿಮ್ಮ ಪಾದ ಪೂಜೆಯನ್ನ ಮಾಡ್ತೇನೆ, ನಿಮ್ಮ ಪಾದಾರ್ಚನೆಯನ್ನ ಮಾಡ್ತೇನೆ. ಪೂಜೆಯ ಮಾಡುವಡೆ ಎನ್ನ ಹೃದಯ ಕಮಲವನ್ನ ಅರ್ಚಿಸುವೆ. ನನ್ನ ಹೃದಯ ಕಮಲವನ್ನ ಕೊಟ್ಟು ನಿಮಗೆ ಪೂಜೆಯನ್ನ ಮಾಡ್ತೇನೆ. ಆ ರತಿಯಿಂದ ಆರತಿಯನ್ನೆತ್ತುವೆ. ಆ ಪ್ರೀತಿ, ಆ ಪ್ರೇಮ, ಆ ಅಹೈತುಕ ಪ್ರೀತಿ, ಯಾವುದೇ ಅನ್ಕಂಡೀಷನಲ್ ಲವ್, ಅಹೈತುಕ ಪ್ರೀತಿ, ಆ ರತಿಯಿಂದ ಆರತಿಯನ್ನೆತ್ತುವೆ. ಎನ್ನ ಮಹಾಪ್ರಕಾಶದ ಧೂಪವ ಬೀಸುವೆ, ಎನ್ನ ಸ್ವಾನುಭಾವದ ಗಂಧವನ್ನರ್ಪಿಸುವೆ. ಈ ತೆರನಲ್ಲದೆ ಅಷ್ಟವಿಧಾಚನೆ ಷೋಡಶೋಪಚಾರವೆಂಬುದಕ್ಕೆ ಬೇರೆ ತೆರಹ ಕಾಣೆನಯ್ಯ. ನಿನ್ನ ಅಷ್ಟವಿಧಾರ್ಚನೆ ಷೋಡಶೋಪಚಾರ ಪೂಜೆ ಮಾಡಬೇಕು ಅಂತಂದರೆ ನನ್ನನ್ನು ನಾನು ಅರ್ಪಿಸಿಕೊಂಡು ನಾನು ಮಾಡತಕ್ಕಂತಹ ಪೂಜೆ ಇದು. ಕೂಡಲ ಸಂಗಮ ದೇವಯ್ಯ, ಪ್ರಭುವೆನ್ನ ಪ್ರಾಣಲಿಂಗವೆಂಬುದು ಎನಗಿಂದು ಕಾಣಬಂದಿತ್ತು ನೋಡಯ್ಯ. ನಿಮ್ಮ ನೋಟವನಂತ ಸುಖ, ನಿಮ್ಮ ಕೂಟ ಪರಮ ಸುಖ. ಅವುಟ ಕೋಟಿ ರೋಮಂಗಳೆಲ್ಲ ಕಂಗಳಾಗಿ ನೋಡುತ್ತಿದ್ದೆನು. ಯಾವ ಇಡೀ ಕೂದಲು, ಮೈ ಮೇಲಿನ ಕೂದಲುಗಳೆಲ್ಲವೂ ಕೂಡ ಒಂದೊಂದು ಕೂದಲು, ಆ ಇಂದ್ರನಿಗೆ 100 ಕಣ್ಣಂತಂದ್ರೆ ನನಗೆ ಒಂದೊಂದು ಕೂದಲು ಕೂಡ ಕಣ್ಣಾಗಿ, ಇಡೀ ದೇಹದ ಒಂದೊಂದು ರೋಮದಲ್ಲಿಯೂ ಕೂಡ ಕಣ್ಣನ್ನ ಆವರಿಸಿಕೊಂಡು ನಿಮ್ಮನ್ನೇ ನೋಡ್ತಿದ್ದೇನೆ. ಅಷ್ಟು ಕಂಗಳ ನೋಟವೆಲ್ಲವೂ ಕೂಡ ಒಂದೇ. ಎಷ್ಟೇ ಕಂಗಳಿಂದ ನೋಡಿದರೂ ಕೂಡ ಅದು ಕಾಣತಾ ಇರುವಂತಹ ದೃಷ್ಟಿ ಒಂದೇ, ಆ ನೋಟ ಒಂದೇ, ಆ ದೃಶ್ಯ ಒಂದೇ.
ಪ್ರಭುದೇವರು ಪ್ರಭುದೇವರು ಪ್ರಭುದೇವರು. ಕೂಡಲ ಸಂಗಮ ದೇವಯ್ಯ, ನಿಮ್ಮ ನೋಡಿ ನೋಡಿ ಎನ್ನ ಮನದಲ್ಲಿ ರತಿ ಹುಟ್ಟಿ ನಿಮಿರ್ದವೆನ್ನ ಕಂಗಳು. ದೇಹ ಎಲ್ಲವೂ ಕೂಡ ಪುಲಕಗೊಂಡು ಹೋಗಿದೆ. ರೋಮ ರೋಮವೂ ಕೂಡ ಕಣ್ಣಾಗಿ ಅವರನ್ನ ನೋಡ್ತಾ ಇಡೀ ದೇಹವೇ ಪುಲಕಗೊಂಡು ಅದರಲ್ಲಿ ತನ್ಮಯವಾಗಿ ಹೋಗಿದೆ. ಅಷ್ಟು ಪ್ರೀತಿ. ಮತ್ತೆ ಇದರಲ್ಲಿ ಆ ಶರಣಸತಿ ಲಿಂಗಪತಿ ಆ ಮಧುರ ಭಾವದ ಭಕ್ತಿ ಇದೆಯಲ್ಲ, ಎಷ್ಟು ಸುಂದರವಾಗಿ ಇದರಲ್ಲಿ ಒಂದೊಂದು ವಚನದಲ್ಲಿಯೂ ಕೂಡ ಅಭಿವ್ಯಕ್ತಿ ಪಡಿಸ್ಕೊಂಡು ಬರ್ತಾ ಇದ್ದಾರೆ ಬಸವಣ್ಣನವರು. ಈ ಮುಂದಿನ ವಚನಗಳಂತೂ ತುಂಬಾ ಚೆನ್ನಾಗಿ ಗೊತ್ತಿರುವಂಥದ್ದೇ. ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿ, ಎನ್ನ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಎನ್ನ ಮನದಲ್ಲಿ ನಿಮ್ಮ ನೆನಹು ತುಂಬಿ, ಎನ್ನ ಕರ್ಣದಲ್ಲಿ ನಿಮ್ಮ ಕೀರುತಿ ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ. ಅಲ್ಲಿ ತನಕ ತುಂಬಿ 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 ಅಂತ ಏನ್ ಹೇಳ್ಕೊಂಡ್ ಬರ್ತಾ ಇದ್ದಾರೆ, ಇಟ್ ಇಸ್ ಆಲ್ ಲೈಕ್ ಇಟ್ ಇಸ್ ಫುಲ್ 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 ಅಂತ ಅಂದ್ಬಿಟ್ಟು ಲಾಸ್ಟ್ ಆ ತುಂಬಿ ಇದೆಯಲ್ಲ, ಅದು ದುಂಬಿ ಪದದ ಇನ್ನೊಂದು ಸ್ವರೂಪ. ನಿನ್ನ ಚರಣ ಕಮಲದಲ್ಲಿ ನಾನು ದುಂಬಿ, ಆ ಕಮಲದಲ್ಲಿ ನಾನು ದುಂಬಿಯ ಹಾಗೆ ಭ್ರಮರದಂತೆ ನಾನು ನಿನ್ನ ಚರಣ ಕಮಲದಲ್ಲಿಯೇ ನಾನು ಆಡ್ತಿರ್ತೇನೆ. ಆಡಿ ಕಾಲು ದಣಿಯವು, ನೋಡಿ ಕಣ್ಣು ದಣಿಯವು, ಹಾಡಿ ಮನ ದಣಿಯದಿನ್ನೇವೆ ನಿನ್ನೇವೆನಯ್ಯ, ನಿಮ್ಮುವ ಕೈಮುಟ್ಟಿ ಪೂಜಿಸಿ ಮನ ದಣಿಯದಿನ್ನೇವೆ ನಿನ್ನೇವೆನಯ್ಯ, ಕೂಡಲ ಸಂಗಮ ದೇವ ನಿಮ್ಮುದರವ ಬಗಿದು ಹೋಗುವ ಭರವಸೆವೆನಗೆ. ಎಷ್ಟು ಸಂತೋಷ, ಎಷ್ಟು ಆನಂದ. ಕಣ್ಗಳು ನಿಮ್ಮನ್ನೇ ನೋಡ್ತಾ ನೋಡ್ತಾ ಖುಷಿ ಪಡ್ತಾ ಇದ್ದಾವೆ. ಅದಕ್ಕೆ ದಣಿವು ಸಾಕು ಅಂತಾನೆ ಅನ್ನಿಸ್ತಿಲ್ಲ. ಶೂನ್ಯ ಸಿಂಹಾಸನದ ಮೇಲೆ ಪ್ರಭುದೇವರು ಕೂತಿದ್ರೆ ಅದರಲ್ಲಿಯೇ ನಾನು ಕಳೆದು ಹೋಗಿದ್ದೇನೆ. ಆ ನೋಟವನ್ನ ನೋಡ್ತಾ ನೋಡ್ತಾ ಹಾಡ್ತಾ ಮೈ ಮರೆತು ಕುಣಿದು ಕುಪ್ಪಳಿಸ್ತಾ ಇದ್ದೇನೆ. ನಿಮ್ಮನ್ನ ಮುಟ್ಟಿ ಕೈ ಪಾದಾರ್ಚನೆ ಮಾಡಿ ಪೂಜಿಸಿ ನನ್ನ ಮನಸ್ಸಿಗೆ ತೃಪ್ತಿ ಅನ್ನೋದೇ ಆಗ್ತಾ ಇಲ್ಲ. ಇನ್ನೇನು ಮಾಡೋಣ, ಇನ್ಯಾವ ರೀತಿಯಲ್ಲಿ ನಾನು ನಿಮ್ಮನ್ನ ಸೇವೆ ಮಾಡಬಹುದು, ಸೇವಿಸಬಹುದು, ನಿಮ್ಮ ಸೇವೆಯನ್ನ ಮಾಡಬಹುದು. ನಿಮ್ಮ ಉದರವ ಬಗಿದು ಹೋಗುವ ಭರವಸೆವೆನಗೆ, ನಿನ್ನಲ್ಲಿ ನಾನು ಬೆರೆತು ಹೋಗುವ ರೀತಿ. ಆ ಒಂದು ಅಷ್ಟು ಅಪರಿಮಿತವಾದಂತಹ ಭಕ್ತಿ ನನ್ನಲ್ಲಿ ತುಂಬಿ ಹರಿತಾ ಇದೆ ಅಂತ ಹೇಳ್ತಾ ಇದ್ರೆ ಪಾಪ ಬಸವಣ್ಣನವ್ರಿಗೆ ಇಷ್ಟು ಖುಷಿ, ಇಷ್ಟು ತನ್ಮಯತೆ, ಇಷ್ಟು ಆನಂದದಲ್ಲಿ ಪಾಪ ಬಸವಣ್ಣನವರಿದ್ರೆ ಆಗುವ ಪ್ರಮಾದ ಯಾವ ರೀತಿ ಅಂತದ್ದು ಅನ್ನೋದನ್ನ ಈಗ ಒಂದು ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ಶುರು ಆಗತ್ತೆ. ಇಂತು ಪ್ರಭುದೇವರು ಶೂನ್ಯ ಸಿಂಹಾಸನದ ಮೇಲೆ ಮೂರ್ತಿಗೊಂಡು ಕುಳ್ಳಿದ್ದಿರಲು ಕೂತ್ಕೊಂಡಿರುವಾಗ ಏನಾಯ್ತು? ಬಸವರಾಜ ದೇವರು ಪರಮಾನಂದ ಯುಕ್ತವಾದ ಭಕ್ತಿಯಿಂದ ಪ್ರಭುದೇವರಂ ಪೂಜಿಸಿ ಆಡಿ ಹಾಡಿ ಲೋಳಾಡುತ್ತಿರಲು ಆರೋಗಣೆಗೆ ಬಂದು ಕುಳ್ಳಿರ್ದ ಲಕ್ಷದ ಮೇಲೆ 96,000 ಜಂಗಮವೆಲ್ಲವೂ ಕ್ರೋಧದಿಂದ ಬಸವರಾಜ ದೇವರ ಮೇಲೂ ಆ ಪ್ರಭುದೇವರ ಮೇಲೂ ಡಂಗುರವನಿಕ್ಕಿ ಎದ್ದು ಹೋದ ಪ್ರಸ್ತಾವ. ಲಕ್ಷದ ಮೇಲೆ 96,000 ಜಂಗಮರೆಲ್ಲ ಬಂದು ಸೇರ್ಕೊಂಡಿದ್ರಲ್ಲ, ಅಲ್ಲಿ ಎಲ್ಲ ಊಟದ ಹೊತ್ತು ಕರೆಕ್ಟ್ ಆಗಿ ಬಂದಿದ್ರು. ಕೂತಿದ್ರು. ಬಸವಣ್ಣನವರು ಪ್ರಭುದೇವರ ಹಿಂದೆ ಹೋಗ್ಬಿಟ್ಟು ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾರೆ. ಈ ಕಡೆ ಬರ್ತಿಲ್ಲ. ಕೋಪ ಬಂದ್ಬಿಡ್ತು ಇವ್ರಿಷ್ಟು ಜನಕ್ಕೂ. ನಾವೆಲ್ಲ ಇಲ್ಲಿ ಬಂದ್ ಕಾದಿದೀವಿ, ಅವಾಗಿಂದ ಹೊಟ್ಟೆ ಹಸ್ಕೊಂಡಿದೆ, ಎಲೆ ಬಡಿಸಿದ್ರೋ ಏನ್ ಕತೆನೋ, ಒಂದು ಇಟ್ಟಿಲ್ಲ ಮಾಡಿಲ್ಲ. ಎಲ್ಲ ಬಸವಣ್ಣವ್ರು ನೋಡಿದ್ರೆ ಹೋಗ್ಬಿಟ್ಟು ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ನಮ್ಗಿಷ್ಟ ಅವಮಾನ ಆಗೋಯ್ತು. ಯಾವ ರೀತಿ ಮಡಿವಾಳ ಮಾಚಿದೇವರ ವಚನದಲ್ಲಿ ಅದರ ಪ್ರಸ್ತಾವ ಬರುತ್ತೆ. ಅರಳುಗಂಗಳವರಿಗೆ ಹರಳುಗಂಗಳವರು ಸೈರಿಸದಂತೆ, ತುರುಬುಳ್ಳವರಿಗೆ ಹರಿಮಂಡೆಯವರು ಸೈರಿಸದಂತೆ, ಅರಸನ ಕಂಡು ಪುರುಷನ ಮರೆದಂತೆ ಮಾಡಿದ ನೀ ವ್ರತಗೇಡಿ ಬಸವನು. ಮಹೇಂದ್ರ ಜಾಲಿಕನವನೊಬ್ಬ ಪ್ರಭುವೆಂದು ಗಳಿಸಿಕೊಂಡು ತನ್ನ ಪ್ರಾಣಲಿಂಗವೆಂದು ನಮ್ಮ ತಿರುಗಿ ನೋಡಲೊಲ್ಲ. ಅವನಲ್ಲಿ ಏನ ಲೇಸ ಕಂಡನು, ನಮ್ಮಲ್ಲಿ ಏನು ಹೊಲ್ಲೆಹವ ಕಂಡನು.
ಕಂಚನೊಲ್ಲದೆ ಬಿಟ್ಟು ಹಂಚ ಹಿಡಿದನು ಅನಾಚಾರಿ ಅವನೊಬ್ಬ, ವ್ರತಗೇಡಿ ಬಸವನೊಬ್ಬ, ಇವರಿಬ್ಬರು ದೇವಲೋಕ ಮರ್ತ್ಯಲೋಕಕ್ಕೆ ಹೊರಗು, ಇವದಿರ ಮುಖವ ನೋಡಲಾಗದೆನುತ ಹೋದರು ಕಲಿದೇವನ ಶರಣರೆಲ್ಲರೂ. ಲಕ್ಷದ ಮೇಲೆ 96,000 ಜಂಗಮರೆಲ್ಲಾ ಬಂದು ಸೇರ್ಕೊಂಡಿದ್ರಲ್ಲ. ಮಡಿವಾಳ ಮಾಚಿದೇವರು ಏನು ಯಾವ ರೀತಿ ಅದರ ಹೇಳ್ತಾರೆ, ಅದರ ವಿವರಣೆ ಕೊಡ್ತಿದ್ದಾರೆ ಅಂತಂದ್ರೆ, ಅರಳುಗಂಗಳವರಿಗೆ ಹರಳುಗಂಗಳವರು ಸೈರಿಸದಂತೆ ಚೆನ್ನಾಗಿ ಒಳ್ಳೆ ಕಮಲದಂತೆ ಅರಳುಕೊಂಡಿರುವಂತಹ ಕಣ್ಣುಗಳು ಇರುವಂತವ್ರು ನೋಡಿದ್ರೆ, ಈ ಹರಳು ಕಂಗಳು ಅಂದ್ರೆ ಈ ಪೊರೆ ಬಂದಿರುತ್ತಲ್ಲ ಕಣ್ಣಿಗೆ, ಅವ್ರು ನೋಡಿದ್ರೆ ಹೇಗ್ ಹೊಟ್ಟೆ ಉರ್ಕೋತಾರೋ, ತುರುಬುಳ್ಳವರಿಗೆ ಹರಿಮಂಡೆಯವರು ಸೈರಿಸದಂತೆ ಚೆನ್ನಾಗಿ ಕೂದಲಿರುವಂಥವರು ಅಂತ ಅರ್ಥ ಮಾಡ್ಕೊಂಡ್ಬಿಡೋಣ. ಯಾಕೆಂತಂದ್ರೆ ತುರುಬುಳ್ಳವರು ಅಂತಂದ್ರೆ ಪತಿವ್ರತೆಯರು ಅನ್ನುವ ಒಂದು ಅರ್ಥ ಕೂಡ ಬರುತ್ತೆ. ಪತಿವ್ರತೆಯರು ಚೆನ್ನಾಗಿ ಗಂಟನ್ನ ಕಟ್ಟಿಕೊಂಡು, ಚೆನ್ನಾಗಿ ಮುಡಿ ಕಟ್ಟಿಕೊಂಡು, ಗಂಟು ಕಟ್ಟಿಕೊಂಡು, ಹೂವನ್ನೆಲ್ಲ ಇಟ್ಕೊಂಡಿರ್ತಾರಲ್ಲ. ಹರಿಮಂಡೆಯವರು ಅಂತಂದ್ರೆ ತಲೆ ಬೋಳಿಸ್ಕೊಂಡಿರುವಂಥವರು ಅಂತ ಅರ್ಥ. ಕೂದಲಿರುವಂಥವರು, ಕೂದಲಿಲ್ಲದೆ ಇರುವಂಥವ್ರು, ಕೂದಲು ಚೆನ್ನಾಗಿ ಸೊಂಪಾಗಿ ಒಳ್ಳೆ ಫಲವತ್ತಾಗಿರುವಂತಹ ಕೂದಲಿರುವಂಥವ್ರನ್ನ ನೋಡಿದ್ರೆ ಎಲ್ಲ ನೈಸ್ ಆಗಿ ಪಾಲಿಶ್ ಆಗಿರುವಂಥವ್ರು ಹೆಂಗೆ ಹೊಟ್ಟೆ ಉರ್ಕೋತಾರೋ ಆ ರೀತಿ ಅರಸನ ಕಂಡು ಪುರುಷನ ಮರೆದಂತೆ. ಹೆಣ್ಣು ಅರಸನ ಕಂಡು ಅಂತಂದ್ರೆ ಹೆಚ್ಚು ಯಾವುದೇ ಒಂದು ಬಲವನ್ನೋ ಸಂಪತ್ತನ್ನೋ ಇದೆಲ್ಲವನ್ನ ಇರುವಂತಹ ಮತ್ತೊಬ್ಬ ಪರಪುರುಷನನ್ನ ಕಂಡು ತನ್ನ ಗಂಡನನ್ನ ಮರೆಯುವಂತೆ ಮಾಡಿದನೀ ವ್ರತಗೇಡಿ ಬಸವನು. ಮಹೇಂದ್ರ ಜಾಲಿಕನವನೊಬ್ಬ. ಹೇಗ್ ಬಂದ್ರು ಪ್ರಭುದೇವರು? ಬಂದ ಆ ಸ್ಥಿತಿ ಏನು? ಹೇಗೆ ಶೂನ್ಯ ಸಿಂಹಾಸನದ ಮೇಲೆ ಮೂರ್ತಿಗೊಂಡರು? ಮಹೇಂದ್ರ ಜಾಲಿಕನವನೊಬ್ಬ. ಅವನು ಯಾವನು ಮೆಜಿಷಿಯನ್, ಏನೋ ಮಾಟ ಮಂತ್ರ ಮಾಡ್ಕೊಂಡ್ ಬಂದ್ಬಿಡ್ತಾನೆ ಅವನು. ಅಲ್ಲಮ ಪ್ರಭು ಅಂತ ಹೇಳ್ಕೊಂಡು, ಪ್ರಭುವೆಂದು ಗಳಿಸಿಕೊಂಡು ತನ್ನ ಪ್ರಾಣಲಿಂಗವೆಂದು ನಮ್ಮ ತಿರುಗಿ ನೋಡಲಲ್ಲ. ನಾವಿಲ್ ಕೂತಿಲ್ವಾ? ಅವನನ್ನು ಹೋಗ್ಬಿಟ್ಟು ನನ್ನ ಪ್ರಾಣಲಿಂಗ, ನನ್ನ ದೇವರು, ನನ್ನ ಶಿವ, ನೀವೇ ನನಗೆ ಉದ್ಧಾರ ಮಾಡ್ಲಿಕ್ಕೆ ಬಂದ್ಬಿಟ್ರಿ ಅನ್ಕೊಂಡು ಅವನನ್ನೇ ನೋಡಿದ್ದಾನೆ. ನಾವೆಲ್ಲ ಇಲ್ಲಿ ಇಷ್ಟೊಂದ್ ಜನ ಕೂತಿಲ್ವಾ ನಾವು? ಅವನಲ್ಲಿ ಏನು ಲೇಸ ಕಂಡನು, ನಮ್ಮಲ್ಲಿ ಏನು ಹೊಲ್ಲೆ ಹವ ಕಂಡನು, ಅವನಲ್ಲಿ ಏನ್ ಮಹಾ ಅಂತ ಘನವಾಗಿ ಏನ್ ನೋಡ್ಬಿಟ್ಟ. ನಾವಿಷ್ಟು ಜನ ಕೂತಿಲ್ವಾ? ನಮ್ಮಲ್ಲಿ ಅಂತದ್ದೇನು ಕಡಿಮೆ ಕಂಡಿದ್ದ ಅವನ್ಗೆ? ನಾವು ಜಂಗಮರಲ್ವಾ? ಅವನನ್ನೇ ಹೋಗ್ಬಿಟ್ಟು ಏನ್ ಮಾಡ್ಬೇಕಾಗಿರುವಂಥದ್ದು? ಕಂಚನೊಲ್ಲದೆ ಬಿಟ್ಟು ಹಂಚ ಹಿಡಿದನು. ಚಿನ್ನ ಬಿಟ್ಬಿಟ್ಟು ಹೋಗಿ ಕಂಚನ ಬಿಟ್ಟು ಹೋಗಿ ಹೆಂಚನ ಹಿಡ್ಕೊಳ್ಳೋ ರೀತಿನಲ್ಲಿ ಮಾಡದ್ನಲ್ಲ. ಅನಾಚಾರಿ ಅವನೊಬ್ಬ, ವ್ರತಗೇಡಿ ಬಸವನೊಬ್ಬ, ಇವರಿಬ್ಬರು ದೇವಲೋಕ ಮರ್ತ್ಯಲೋಕಕ್ಕೆ ಹೊರಗು, ಇವದಿರ ಮುಖವ ನೋಡಲಾಗದೆನುತ ಹೋದರು ಕಲಿದೇವನ ಶರಣರೆಲ್ಲರೂ. ಈ ರೀತಿ ಎಲ್ಲ ಲಕ್ಷದ ಮೇಲೆ 96,000 ಜನ ಕೂತಿದ್ದಂಥವ್ರು ಎಲ್ಲ ಎದ್ದು ಧಾಕ್ ಅಂತ ಎದ್ದು ಹೊರಟೋಗ್ಬಿಡ್ತಾರೆ ಮಹಾಮನೆಯಿಂದ ಕೋಪ ಮಾಡಿಕೊಂಡು. ಆ ಪ್ರಸ್ತಾವ ಬಂದಾಗ ಎಷ್ಟು ಚೆನ್ನಾಗಿ ಪ್ರಭುದೇವರು ಬಲೂನ್ ಊದಿತ್ತು ಅಂದ್ರೆ ಪಿನ್ನು ಚುಚ್ಚೋದು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಂದ್ರೆ ಬಿಡ್ಡಂತ ಅಲ್ಲೇನೆ ಓಡಿಸ್ತಾರೆ ಕರೆಕ್ಟ್ ಆಗಿ. ಅಯ್ಯ ಸಾತ್ವಿಕ ಶರಣರ ನುಡಿ ಹುಸಿಯೇ, ಅದು ದಿಟ ನಿಜ. ಒಳಗೆ ಹೊರಗೆ ದೇವಲೋಕ ಮರ್ತ್ಯಲೋಕಕ್ಕೆ ಹೊರಗು ಅಂತ ಅಂದ್ಬಿಟ್ರಲ್ಲ, ಶಾಪ ಕೊಟ್ಟ ಹಾಗೆ. ದೇವಲೋಕ ಮರ್ತ್ಯಲೋಕಕ್ಕೆ ಎರಡಕ್ಕೂ ಹೊರಗು ನೀವು ಅಂತ ಅಂದ್ಬಿಟ್ಟು, ಹೊರಗಾದಂಥವರು, ಮಲಿನರಾದಂಥವರು, ಜಾತಿಗೆಟ್ಟವ್ರು, ನೀವು ಒಳಗೆ ಸೇರಿಸ್ಕೋಬಾರ್ದು ಅಂತ ಅಂದ್ಬಿಟ್ಟು ಹೇಳ್ದಂಗೆ ಆಯ್ತಲ್ಲ. ಅದು ದಿಟ ನಿಜ. ಅಫ್ಕೋರ್ಸ್, ಅಯ್ಯೋ ನಿಮ್ಮಂತವ್ರು ಹೇಳಿದ್ರೆ ಸುಳ್ಳೆ, ನಿಜವನ್ನೇ ಹೇಳಿದ್ದೀರಾ. ಯಾಕೆ? ಒಳಗೆಂಬುದೇ ದೇವಲೋಕ, ಹೊರಗೆಂಬುದೇ ಮರ್ತ್ಯಲೋಕ. ಈ ಎರಡೂ ಲೋಕಕ್ಕೆಯೂ ಹೊರಗಾಗಿ ನಾವಿರಲು ಆತ್ಮಸ್ಥಾಯಿಯಾಗಿ ಇರತಕ್ಕಂಥವರು, ಆತ್ಮದಲ್ಲಿ ನೆಲೆಗೊಂಡಿರತಕ್ಕಂಥವರು ದೇವಲೋಕಕ್ಕೂ ಸೇರದಂಥವರಲ್ಲ, ಮರ್ತ್ಯಲೋಕಕ್ಕೂ ಸೇರದಂಥವರಲ್ಲ.
ಎಲ್ಲ ದೇವಲೋಕ ಅಂತ ಇಟ್ಕೊಳ್ಳಿ, ಮರ್ತ್ಯಲೋಕ ಅಂತ ಇಟ್ಕೊಳ್ಳಿ, ಸ್ವರ್ಗ ಅಂತ ಇಟ್ಕೊಳ್ಳಿ, ಕೈಲಾಸವೋ ವೈಕುಂಠವೋ ಯಾವ ಲೋಕಕ್ಕೆ ಇದೆಯೋ, ನಾಮರೂಪಾತ್ಮಕವಾಗಿ ಬಂತು ಅಂತಂದ್ರೆ ಇಟ್ ಈಸ್ ಲಿಮಿಟೆಡ್. ಇಟ್ ಈಸ್ ಆಲ್ವೇಸ್ ಎ ಲಿಮಿಟೇಷನ್. ದರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಸಚ್ಚಿದಾನಂದ ಪರವಸ್ತು ಇದೆಲ್ಲದಕ್ಕೂ ಅತೀತವಾಗಿರುವಂತಹದ್ದು. ನಮ್ಮ ಎಣಿಕೆಗೆ, ನಮ್ಮ ಲಿಮಿಟೇಷನ್ಸ್ಗೆ ಅದಕ್ಕೊಂದು ರೂಪನ್ನ ಕೊಟ್ಟು ಅದನ್ನ ಆ ರೀತಿಯಲ್ಲಿ ನೋಡಿಕೊಳ್ಳುವುದು ಯಾತಕ್ಕೋಸ್ಕರ? ನಮಗೆ ಎಟುಕುವ ರೀತಿ ಮಾಡಿಕೊಳ್ಳುವುದಕ್ಕೋಸ್ಕರ, ಸಾಧನೆಯ ಹಂತದಲ್ಲಿ. ಅರ್ಥ ಇದೆ. ಶಿವನನ್ನ ಹೀಗೆ ನೋಡ್ಬೇಕಾ? ಇಲ್ಲ. ಲಿಂಗ ಅನ್ನುವ ರೀತಿನಲ್ಲಿ ಇರುವಂತಹದ್ದೇನೆ, ಅದರ ಲಿಂಗದ ರೂಪದ ಹಿಂದಿನ ತತ್ವ ಇರುವುದೇ ಅದು ನಾಮರೂಪಾತೀತವಾಗಿರುವಂತಹದ್ದು ಅಂತಂದ್ಬಿಟ್ಟು. ಬಟ್ ಅದಕ್ಕೂ ಲಿಂಗ ಅಂದ್ರೆ ಹೀಗೆ ಅಂತಂದ್ರೆ ದಟ್ ಅಗೇನ್ ಯು ಆರ್ ಬೈಂಡಿಂಗ್ ಇಟ್. ಬಟ್ ಆಲ್ ಆಫ್ ದಟ್ ಬೈಂಡಿಂಗ್ ಈಸ್ ಫಾರ್ ಸಾಧನಾ ಸೇಕ್ ಓನ್ಲಿ. ಬಟ್ ಯು ಹ್ಯಾವ್ ಟು ಟ್ರಾನ್ಸೆಂಡ್ ದಟ್, ಯು ಹ್ಯಾವ್ ಟು ಗೋ ಬಿಯಾಂಡ್ ಇಟ್ ಇವೆನ್ಚುಯಲಿ. ಆ ರೀತಿ ಆತ್ಮಭಾವದಲ್ಲಿ ನೆಲೆಸಿರುವಂಥವರು ದೇವಲೋಕ ಮರ್ತ್ಯಲೋಕಕ್ಕೆ ಎರಡಕ್ಕೂ ಹೊರಗು. ಹೌದು, ನಾವು ಎರಡಕ್ಕೂ ಹೊರಗು ಅಂತ ಅಂದ್ಬಿಟ್ಟು ಬಾಲಮಪ್ರಭುಗಳು ಒಪ್ಕೊಳ್ತಾರೆ. ಅಫ್ಕೋರ್ಸ್, ಎಸ್, ಯು ಆರ್ ರೈಟ್. ಹೇಳಿದ್ರಲ್ಲಪ್ಪ, ನಿಜಾನೇ ಹೇಳಿದೀರ ನೀವು. ಹೌದು, ನಾವು ಎರಡಕ್ಕೂ ಹೊರಗು. ಯಾಕೆ? ಈ ಎಲ್ಲವನ್ನ ಮೀರಿದಂತಹ ಸ್ಥಿತಿಯಲ್ಲಿ ಇರುವಂಥದ್ದು. ಈ ಎರಡೂ ಲೋಕದೊಳಗೆ ತಾವೇ ಇರಲಿ ಗುಹೇಶ್ವರ. ನೀವುಗಳೇ ಇದ್ಕೊಳ್ಳಿ. ನೀವ್ ಇದಕ್ಕೂ ಅದಕ್ಕೂ ಹೊರಗು ಅಂತ ನಮ್ಮನ್ ಹೊರಗೆ ಹಾಕಿದ್ರಲ್ಲ, ನೀವ್ ಇದ್ಕೊಳ್ಳಿ. ಈ ಭೂಲೋಕ, ದೇವಲೋಕ, ಸ್ವರ್ಗ, ಮರ್ತ್ಯ, ಪಾತಾಳ, ಭೂಲೋಕ, ಸ್ವರ್ಗ, ಇದು ಯಾವ್ದು ಬೇಕಿದೆಯೋ ಅದನ್ನೆಲ್ಲ ನೀವೇ ಕಟ್ಕೊಳ್ಳಿ. ಯಾಕೆ? ಒಂದಲ್ಲ ಒಂದಿನ ಇಟ್ ಈಸ್ ಗೋಯಿಂಗ್ ಟು ಕಮ್ ಟು ಅನ್ ಎಂಡ್. ಯಾವುದೋ ಆ ಬ್ರಹ್ಮನ ಕೋಟಿ ವರ್ಷ ಆಯಸ್ಸು ಅಂತ ಇಟ್ಕೊಂಡ್ರು, ಆ ಕೋಟಿ ವರ್ಷ ಆಯಸ್ಸೇ ಇರ್ಲಿ, ಅದಕ್ಕೊಂದು ಲಿಮಿಟ್ ಅಂತ ಬಂತ? Even if it is going to be after whatever number of years, but it is still limited. ಆ ರೀತಿ ಈ ಎರಡು ಲೋಕದೊಳಗೆ ತಾವೇ ಇರಲಿ ಗುಹೇಶ್ವರ. ಆಮೇಲೆ ಬರ್ತಾರೆ ಅಂಗಜಂಗುಳಿಗಳೆಲ್ಲ ಅಶನಕ್ಕೆ ನೆರೆವರು. ಪ್ರಭುದೇವರ ಈ ವಚನ. ಅಂಗಜಂಗುಳಿಗಳೆಲ್ಲ ಅಶನಕ್ಕೆ ನೆರೆವರು. ಲಿಂಗದ ಹವನ ನಿವರೆತ್ತಬಲ್ಲರು. ಕಾಯಜೀವಿಗಳು, ಕಳವಳಧಾರಿಗಳು, ದೇವರ ಸುದ್ದಿಯ ನಿವರೆತ್ತಬಲ್ಲರು. ಮಧುರವನುಂಡು ಮದವೆತ್ತ ಜೋಗಿಯಂತೆ ನುಡಿವರು. ಗುಹೇಶ್ವರ ನಿಮ್ಮ ಶರಣರ ನಿವರೆತ್ತಬಲ್ಲರು. ನಿಮ್ಮ ಶರಣರ ಇವರೆತ್ತಬಲ್ಲರು. ಅಂಗಜಂಗುಳಿಗಳು, ದೇಹಧಾರಿಗಳು, ದೇಹವನ್ನೇ ನಂಬಿಕೊಂಡು ದೇಹವನ್ನ ಪಾಲಿಸುವುದಕ್ಕೋಸ್ಕರ ದೇಹವನ್ನೇ ಸರ್ವಸ್ವವಾಗಿ ಇಟ್ಟುಕೊಂಡಿರುವಂತಹವರು ಅಶನಕ್ಕೆ ನೆರೆವರು. ತಿನ್ನೋದಕ್ಕೋಸ್ಕರ ಬರ್ತಾರೆ. ಇದೇ ಮಾತೆ ಬರುತ್ತೆ ಮಂಟೇಸ್ವಾಮಿ ಕಾವ್ಯದಲ್ಲೂ ಹೀಗೇನೆ. ಯಾಕೆ? ಬಸವಣ್ಣವ್ರ ಮನೆಯಲ್ಲಿ ಬಿಟ್ಟಿ ಊಟಕ್ಕೆ ಸಿಗತ್ತೆ, ಪೂಜೆ ಹೊತ್ತಿಗೆ ಹೋಗ್ಬೇಕು, ಏನೋ ಒಂದ್ ಲಿಂಗ ಇಟ್ಕೊಂಡು ಅಲ್ಲಿ ಪೂಜೆ ಮಾಡ್ಬಿಟ್ರೆ ಆಯ್ತು, ಬಸವಣ್ಣವ್ರು ಊಟ ಹಾಕಿಸ್ತಾರೆ. ಬಸವಣ್ಣವ್ರ ದೊಡ್ಡತನ ಬಂದವ್ರೆಲ್ಲಾರು ವೈವವಸಿ ಮಾಡ್ತಾ ಇರ್ಲಿಲ್ಲ ಅಲ್ಲಿ. ನಿಮಗ್ ನಿಜವಾಗ್ಲೂ ಗೊತ್ತಾ ಗೊತ್ತಿಲ್ವಾ ಅಂತೆಲ್ಲ ಅನ್ಕೊಂಡು ಒಂದಷ್ಟು ಕ್ವೆಶ್ಚನೇರ್ ಕೊಟ್ಬಿಟ್ಟು ಫಾರ್ಮ್ ಫಿಲ್ ಮಾಡಿಸಿ ಊಟಕ್ಕೆ ಕೂಡಿಸ್ತಾ ಇದ್ರು ಅಂತಂದ್ರೆ ಯಾರು ಬರ್ತಿರ್ಲಿಲ್ವಾ? ಏನ್ ಕಥೆನೋ. ಅಂಗದ ಮೇಲೆ ಲಿಂಗವುಳ್ಳುದೆಲ್ಲವೂ ಸಂಗಮನಾಥನೆಂಬ ನಂಬಿಕೆ ಬಸವಣ್ಣಂಗಾಯಿತು ಅಂತ ಚನ್ನಬಸವಣ್ಣವ್ರು ಹೇಳ್ತಾರಲ್ಲ. ಆ ಮುಗ್ಧತೆ, ಆ ಘನತೆ ಬಸವಣ್ಣನವ್ರದ್ದಾಯ್ತು ಅಂತಂದ್ರೆ ಬರೋರೆಂಥವ್ರು. ಒಳ್ಳೆತನ ಇತ್ತು ಅಂತಂದ್ರೆ ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಕೊಳ್ಳಿಕ್ ಸಾವಿರಾರು ಜನ ಕಾಯ್ತಿರ್ತಾರೆ. ಬಟ್ ಬಸವಣ್ಣನವರಿಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ದಾಸೋಹಂ ಭಾವದಿಂದ ನಾ ಮಾಡ್ತಿದ್ದೇನಾ, ದಟ್ ಇಸ್ ವಾಟ್ ಇಸ್ ಆಫ್ ಪ್ರಯಾರಿಟಿ ಫಾರ್ ಹಿಮ್. ಬೇರೆಯವರು ಅದನ್ನ ಮಿಸ್ಯೂಸ್ ಮಾಡ್ಕೋತಿದಾರ, ಅಬ್ಯೂಸ್ ಮಾಡ್ಕೋತಿದಾರ, ದಟ್ ಇಸ್ ನಾಟ್ ಆಫ್ ಇಂಪಾರ್ಟೆನ್ಸ್ ಫಾರ್ ಹಿಮ್.
ಅಂಗ ಜಂಗುಳಿಗಳೆಲ್ಲ ಅಶನಕ್ಕೆ ನೆರೆವರು. ಅವ್ರು ಬಂದಿರೋದೆಲ್ಲ ಯಾತಕ್ಕೆ? ಊಟಕ್ಕೋಸ್ಕರ. ಯಾಕೆ? ದೇಹವನ್ನೇ ಪರಮಾರ್ಥ ಅಂತ ಇಟ್ಕೊಂಡಿರೋದ್ರಿಂದ. ಲಿಂಗದ ಹವಣ ನಿವರೆತ್ತಬಲ್ಲರು. ನಿಜವಾದ ಪರಮಾತ್ಮ ತತ್ವ ಏನು ಅನ್ನುವುದು, ಆ ಪರಮಾತ್ಮನ ಆಸೆ ಏನು ಅಂತನ್ನೋದು, ಆ ಪರಮಾತ್ಮದ ಬಗೆಗಿನ ತವಕ ಏನು ಅನ್ನೋದು ಇವಕ್ಕೆ ಎಲ್ಲಿ ಗೊತ್ತಾಗತ್ತೆ? ಇದಕ್ ಖಾರ ಜಾಸ್ತಿಯಾ, ಇದಕ್ ಉಪ್ಪು ಜಾಸ್ತಿಯಾ, ಇದಕ್ ಸಕ್ಕರೆ ಚೆನ್ನಾಗಿ ಹಾಕಿದಾರ, ಇದಕ್ಕೆ ಎಷ್ಟು ಸ್ಪೂನ್ ತುಪ್ಪ ಹಾಕಿದ್ರು ಅನ್ನೋದನ್ನೇ ಲೆಕ್ಕ ಇಟ್ಕೊಂಡು ನೋಡುವಂಥವ್ರಿಗೆ ಭಗವಂತನನ್ನ ಕುರಿತು ಚಿಂತಿಸುವುದಕ್ಕೆ ವ್ಯವಧಾನ ತಾನೇ ಎಲ್ಲಿರುತ್ತೆ? ಕಾಯ ಜೀವಿಗಳು, ಕಳವಳಧಾರಿಗಳು. ಜಟಿಲೋ ಮುಂಡಿ ಲುಚ್ಛಿತ ಕೇಶಃ ಕಾಷಾಯಾಂಬರ ಬಹುಕೃತ ವೇಷಃ ಪಶ್ಯನ್ನಪಿ ಚ ನ ಪಶ್ಯತಿ ಮೂಢೋ ಹ್ಯುದರ ನಿಮಿತ್ತಂ ಬಹುಕೃತ ವೇಷಃ. ಮೋಹ ಮುದ್ಗರದಲ್ಲಿ ಭಜಗೋವಿಂದಂ ಭಜಗೋವಿಂದಂ ಶಂಕರಾಚಾರ್ಯರು ಹೇಳುವಂತ ಮಾತು. ಹ್ಯುದರ ನಿಮಿತ್ತಂ ಬಹುಕೃತ ವೇಷಃ. ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಯಾರನ್ನ ತಗೊಳ್ಳಿ, ಎಲ್ಲಾರು ಹೇಳಿದ್ದಾರೆ ಇದನ್ನ. ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಕಾಯ ಜೀವಿಗಳು, ಕಳವಳಧಾರಿಗಳು. ಅದೇ ಮಾತು. ದೇವರ ಸುದ್ದಿಯ ನಿವರೆತ್ತಬಲ್ಲರು. ಮಧುರವನುಂಡು ಮದವೆತ್ತ ಜೋಗಿಯಂತೆ ನುಡಿವರು. ಗುಹೇಶ್ವರ ನಿಮ್ಮ ಶರಣರ ನಿವರೆತ್ತಬಲ್ಲರು. ಹೆಂಡ ಕುಡ್ಕೊಂಡ್ ಬಾಯಿಗೆ ಬಂದಂಗ ಮಾತಾಡುವಂಗ್ ಮಾತಾಡ್ತಾರೆ. ನಿಜ ಅನ್ನೋದು ಇವ್ರಿಗೆಲ್ಲಿ ಗೊತ್ತಿದೆ? ಇದಕ್ಕೆ ಮತ್ತಂ ಆ ಪ್ರಸ್ತಾವದಳು ಚಿಕ್ಕದಣ್ಣಾಯಕರು ವಿಡಂಬಿಸುವ ವಚನ. ಅದಕ್ಕೆ ಚನ್ನಬಸವಣ್ಣನವರು ಅವರು ವಿಡಂಬಿಸುವಂತಹ ವಚನ. ಅತಿಮಥನವೆಂಬ ಶೂನ್ಯ ಸಿಂಹಾಸನವನ್ನೇರಿಕೊಂಡು ತಾವೇ ಹಿರಿಯರು, ತಾವೇ ದೇವರೆಂಬುವರು. ತಮ್ಮ ತಾವರಿಯರು ಭುಂಜಕರ ಮೆಚ್ಚ ನಮ್ಮ ಕೂಡಲ ಚೆನ್ನ ಸಂಗಯ್ಯನು. ಬರೇ ಹೊಟ್ಟೆಪಾಡಿಗೆ ತಿನ್ನೋದಿಕ್ಕೆ ಎಲ್ಲೆಲ್ಲಿ ಎಷ್ಟು ಚೆನ್ನಾಗಿ, ಎಷ್ಟು ದೊಡ್ಡ ಹಾರ ಹಾಕ್ಸಿ, ಎಷ್ಟು ದೊಡ್ಡ ಸಿಂಹಾಸನದ ಮೇಲೆ, ಎಷ್ಟು ದೊಡ್ಡ ಸ್ಟೇಜ್ ಮೇಲೆ ಕುಡಿಸ್ಬಿಟ್ಟು ದಕ್ಷಿಣೆಗೆ ಎಷ್ಟೆಷ್ಟು ನೋಟಿನ ಕಂತೆ ಇಟ್ಬಿಟ್ಟು ಕೊಡ್ತಾರೆ ಅಂತೆಲ್ಲ ಮಾತ್ರ ಇಟ್ಕೊಂಡು ಬರ್ತಾರಲ್ಲ, ಅಂಥವರ ಮೆಚ್ಚ ನಮ್ಮ ಕೂಡಲ ಚೆನ್ನ ಸಂಗಯ್ಯನು. ಅತಿಮಥನ, ಬರೇ ಮಾತು 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 ಮಾತು. ಚೆನ್ನಾಗಿ ಮಾತಾಡ್ಲಿಕ್ಕೆ ಬಂತು ಅಂತಂದ್ರೆ ಆ ಮಾತನ್ನಿಟ್ಕೊಂಡು ತಾವೇ ಶ್ರೀ 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 ಪರಮ ಜಗದ್ಗುರು, ಜಗದ್ಗುರು, ಜಗತ್ತಿಗೆ ಪರಮ ಜಗತ್ತಿಗೆ ಇನ್ಯಾವ್ದ್ಯಾವ್ದಿದೆಯೋ ಭುವನ ಮಂಡಲಕ್ಕೆಲ್ಲಕ್ಕೂ ನಾವೇ ಗುರುಗಳು ಅಂತೆಲ್ಲ ಇಟ್ಕೊಂಡ್ಬಿಟ್ಟು ಶೂನ್ಯ ಸಿಂಹಾಸನವನ್ನೇರಿಕೊಂಡು. ಅತಿಮಥನವೆಂಬ ಶೂನ್ಯ ಸಿಂಹಾಸನ, ಬರೇ ಮಾತಿನ ಶೂನ್ಯ ಸಿಂಹಾಸನವನ್ನ ಏರಿಕೊಂಡು ತಾವೇ ಹಿರಿಯರು, ತಾವೇ ದೇವರೆಂಬವರು. ಅವರೂ ಅದ್ವೈತ ಅದ್ವೈತ ಎಲ್ಲ ಮಾತಾಡ್ತಾರೆ. ಎಕ್ಸ್ಪೀರಿಯನ್ಸ್ ಆಗಿದೆಯೋ? ಇಲ್ಲ, ಅದು ಟೊಳ್ಳು. ಎಂಟಿ ವೆಸಲ್ಸ್ ಮೇಕ್ ಅ ಲಾಟ್ ಆಫ್ ನಾಯ್ಸ್ ಅಂತ ಆಗುತ್ತಲ್ಲ, ನಾ ಮಾಡ್ತೀನಲ್ಲ ಅಂತದ್ದು. ಎಲ್ಲ ಥಿಯರಿಟಿಕಲಿ ಎಲ್ಲ ಆಗ್ಬಿಡತ್ತೆ. ತಮ್ಮ ತಾವರಿಯರು, ನಿಮ್ಮನ್ನ ನೀವು ತಿಳ್ಕೊಂಡಿದ್ದೀರಾ? ಹ್ಯಾವ್ ಯು ಅಂಡರ್ಸ್ಟುಡ್ ಯೋರ್ ಸೆಲ್ಫ್ ಫಸ್ಟ್ ಆಫ್ ಆಲ್? ಭುಂಜಕರ ಮೆಚ್ಚ ಕೂಡಲ ಚೆನ್ನ ಸಂಗಯ್ಯನು. ಧರೆಯ ಮೇಲೆ ಸುಳಿವ ಲಾಂಛನ ಧಾರಿಗಳೆಲ್ಲರೂ 18 ಜಾತಿಯ ಮನೆಯಲುಂಡು ಕೆಟ್ಟರಯ್ಯ. ಗಿರಿಯಲ್ಲಿಪ್ಪ ಜಟಾಧಾರಿಗಳೆಲ್ಲ ಫಲ ವೃಕ್ಷಗಳ ನುಂಡು ಕೆಟ್ಟರಯ್ಯ. ತೆರಗೆಲೆಯ ಮೆದ್ದು ತಪಸ್ಸಿನಲ್ಲಿಪ್ಪವರೆಲ್ಲ ವಾಯು ಭಿಕ್ಷವನುಂಡು ಕೆಟ್ಟರಯ್ಯ. ಅರಿಕೆಯ ಇಂದ್ರಿಯಂಗಳಂ ಕಟ್ಟಿ ಕುರುಹಿನ ರಾಜ್ಯಕ್ಕೆ ಬಂದು ನರಕಕ್ಕಿಳಿಬವರ ಹಿರಿಯರೆಂದೆನ್ನದೆನ್ನ ಮನವು. ಇದು ಕಾರಣ ಕೂಡಲ ಚೆನ್ನ ಸಂಗಯ್ಯ ನೊಲ್ಲದಿದ್ದಡೆ ಅವರ ಬೆನ್ನಲ್ಲಿ ಹೊಗಲಿ ನಾನು ಪ್ರಭುದೇವರ ಪಾದವ ಬಿಡೆನು. ಯಾರು ಏನ್ ಬೇಕಾದ್ರೂ ಅನ್ಕೊಳ್ಳಿ, ಎಷ್ಟು ಜನ ಕೋಪ ಮಾಡ್ಕೊಂಡು ಎದ್ಕೊಂಡು ಹೊರಟೋಗ್ಲಿ, ನನಗೆ ಬಹಿಷ್ಕಾರ ಹಾಕ್ತಾರ ಹಾಕೊಳ್ಳಿ, ಐ ಡೋಂಟ್ ಕೇರ್. ನಾನು ಪ್ರಭುದೇವರ ಪಾದವ ಬಿಡೆನು. ಯಾಕೆ? ಧರೆಯ ಮೇಲೆ ಸುಳಿವ ಲಾಂಛನಧಾರಿಗಳೆಲ್ಲರೂ, ಏನೇ ಇರ್ಲಿ, ಯಾವುದೇ ಒಂದು ಲಾಂಛನ ಇರ್ಲಿ, ನಾವು ಹಿಂಗ್ ಹಾಕೋತೀವೋ ಹಿಂಗ್ ಹಾಕೋತೀವೋ, whatever may be those externalities that you are attributing to your body, ಇಂಥಲ್ಲೇನೆ ನಾನು ಹೋಗ್ಬಿಟ್ಟು ಊಟ ಮಾಡುವಂಥದ್ದು, ಇಂಥವ್ರ ಮನೆಗೇನೆ ನಾ ಹೋಗಿ ತಿನ್ನುವಂಥದ್ದು, ಅವ್ರ ಮನೆಯಲ್ಲಿ ನಾನು ಇದ್ ತಗೊಳಲ್ಲ, ಇವ್ರ ಮನೆಯಲ್ಲಿ ನಾನು ಅದ್ ತಗೊಳಲ್ಲ.
ಅವ್ರ ಮನೆಗ್ ಕಾಲಿಡಲ್ಲ, ಇವ್ರ ಮನೆಗೆ ಇದೇ ಮಾಡಲ್ಲ ಅಂತೆಲ್ಲ ಏನೇನೋ ಆ ಮಡಿ ಆ ಮೈಲಿಗೆಗಳನ್ನೆಲ್ಲ ಅಂಟಿಸ್ಕೊಂಡ್ ಮಾಡ್ಕೊಂಡ್ ಏನೇನೆಲ್ಲ ವ್ರತಗಳನ್ನ ಇಟ್ಕೊಂಡೆಲ್ಲ ಮಾಡ್ತಾರೋ, ಅಟ್ ದ ಎಂಡ್ ಆಫ್ ದ ಡೇ ಅವ್ರು ಬೆಟ್ಟದ ಮೇಲೆ ಗುಹೆನಲ್ಲೋ ಇನ್ನಲ್ಲೋ ಕಾಡಲ್ಲೋ ನಾ ಇದನ್ ಮಾತ್ರನೇ ಇಟ್ಕೊಂಡ್ ತಿಂತೀನಿ ಅದನ್ ಮಾತ್ರನೇ ಇಟ್ಕೊಂಡ್ ತಿಂತೀನಿ, ಅಟ್ ದ ಎಂಡ್ ಆಫ್ ದ ಡೇ ಎಲ್ಲವೂ ಕೂಡ ತಿಂತೀನಿ ಅನ್ನೋದಕ್ಕೇನೆ. ಇಂದ್ರಿಯಗಳಿಗೇ ಅಂಟುಕೊಂಡಿರುವಂತಹದ್ದು. ಆ ಇಂದ್ರಿಯಗಳಿಗೆ ಅಂಟಿಕೊಂಡಿಟ್ಟುಕೊಂಡು ಕೇವಲ ಒಂದು ಲಾಂಛನಕ್ಕಾಗಿ ಈ ಎಲ್ಲ ವೇಷಭೂಷಣಗಳನ್ನೆಲ್ಲ ಹಾಕಿಕೊಂಡು ದೇವರನ್ನೂ ಕೂಡ ವ್ಯವಹಾರಸ್ಥವಾಗಿ ಇಟ್ಟುಕೊಂಡು ಬಿಟ್ಟು ಅಂಥದ್ರಲ್ಲಿಯೇ ಕಾಲವನ್ನ ಇನ್ನೊಂದು ತರದಲ್ಲಿ ದೇಹ ಧಾರಣೆಗಾಗಿಯೇ ಇಟ್ಟುಕೊಂಡಿರುವಂಥದ್ದು, ದೇಹ ಪೋಷಣೆಗಾಗಿಯೇ ಈ ಎಲ್ಲವನ್ನ ಒಂದು ನೆಪವಾಗಿ ಮಾಡ್ಕೊಂಡಿದ್ದಾರಲ್ಲ, ಅವರನ್ನ ಹಿರಿಯರೆಂದೆನ್ನದೆನ್ನ ಮನವು. ಐ ಡೋಂಟ್ ಬಿಲೀವ್ ದಟ್ ದೇ ಆರ್ ಗ್ರೇಟ್. ಐ ಡೋಂಟ್ ಕೇರ್ ಎನಿಥಿಂಗ್ ಅಬೌಟ್ ದೆಮ್. ಇದು ಕಾರಣ ಕೂಡಲ ಚೆನ್ನ ಸಂಗಯ್ಯನೊಲ್ಲದಿದ್ದಡೆ ಅವರ ಬೆನ್ನಲ್ಲಿ ಹೋಗಲಿ. ದೇವರೇ ಶಿವನೇ ಮೆಚ್ಚದೆ ಹೋದ್ರು ಐ ಡೋಂಟ್ ಕೇರ್. ನಾನು ಪ್ರಭುದೇವರ ಪಾದವ ಬಿಡೆನು. ಇದಕ್ಕೆ ಸೊಡ್ಡಾಳ ಬಾಚರಸರ ವಚನ. ವಿಪಿನದೊಳು ಮದಕರಿಯ ಹಿಂಡು ಆನಂದ ಲೀಲೆಯೊಳಾಡುತ್ತಿರಲು ಕೇಸರಿ ಬರಲು ಮದಕರಿಗಳೆಲ್ಲ ಕೆದರಿ ಓಡುವ ತೆರನಂತೆ ಸಾಕಾರ ಸೊಡ್ಡಳ ನಿಮ್ಮ ಶರಣ ಪ್ರಭುದೇವರು ಬರಲೊಡನೆ ಹರೆದುದಯ್ಯ ನೆರೆದ ಶಿವಗಣಗಳು. ಕಾಡಿನಲ್ಲಿ ನೀರಿನ ಆ ಒಂದು ಜಾಗದಲ್ಲಿ ಕೊಳದಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ರೆ ಆನೆಗಳೆಲ್ಲ ಅಲ್ಲಿಗೆ ಒಂದು ಭರ್ಜರಿಯಾದಂತಹ ಸಿಂಹ ಬಂದ ತಕ್ಷಣ ಎಲ್ಲ ಕಿತ್ಕೊಂಡು ಹೇಗ್ ಓಡೋಗ್ತಾವೋ ಆ ರೀತಿ ಪ್ರಭುದೇವರು ಬಂದ ತಕ್ಷಣ ಯಾಕೆ ಅಲ್ಲಿ ಸಾಕ್ಷಾತ್ ಆತ್ಮವೇ ಮೂರ್ತಿಗೊಂಡಂತೆ, ಆ ಸಚ್ಚಿದಾನಂದ ಘನವೇ ಮೂರ್ತಿಗೊಂಡಂತೆ ಬಂದರೆ ಅಂಥವರ ಮುಂದೆ ಎಲ್ಲ ಲೊಳಲೊಟ್ಟೆಗಳಾಗಿರುವಂತಹ ಬೇರೆಯವ್ರು ಯಾರೂ ಕೂಡ ನಿಂತ್ಕೊಳ್ಳಿಕ್ಕಾಗೋದಿಲ್ಲ. ಗುಣಮಾತ್ಸರ್ಯ ಬರುತ್ತೆ. ಓ ಅವ್ರಿಗೊಬ್ರಿಗೇನ ಗೊತ್ತಿರೋದು, ನನಗೇನ್ ಗೊತ್ತಿಲ್ವಾ, ನನಗೂ ಗೊತ್ತು, ಇದೆಲ್ಲ ನಾನು ಮಾತಾಡ್ತೀನಿ, ಅವನಿಗೆ ಮಾತ್ರ ಹೇಳ್ಬಿಡೋ ಅಂತದ್ದ, ಎತ್ಕೊಂಡು ಹೊರಟು ಹೋಗುವಂಥದ್ದು. ನಿಮ್ಮ ಶರಣ ಪ್ರಭುದೇವರು ಬರಲೊಡನೆ ಹರೆದುದಯ್ಯ ನೆರೆದ ಶಿವಗಣಗಳು. ಇಷ್ಟೆಲ್ಲ ಪಾಪ ಎಲ್ಲರೂ ಡೋಂಟ್ ಕೇರ್ ಆಟಿಟ್ಯೂಡ್ ಅಲ್ಲಿ ಇರ್ತಾರೆ. ಬಸವಣ್ಣನವ್ರನ್ನ ನೋಡಿ ವ್ಯತ್ಯಾಸ ಅಲ್ಲೇ ಗೊತ್ತಾಗ ಹೋಗುತ್ತೆ. ಎಷ್ಟು ಆ ಹೆಂಗರಳು ಅಂತಂದ್ರೆ ಹೆಂಗರಳು, ಅಷ್ಟು ಪಾಪ ಯಾರೇ ಎಷ್ಟೇ ಕೆಟ್ಟದ್ ಮಾಡಿದ್ರು ಕೂಡ ಮನಸ್ಸಿಗೆ ತರುವಂತದ್ದೇ ಅಲ್ಲ ಬಸವಣ್ಣವ್ರ ಜಾಯಮಾನದಲ್ಲಿ. ಅದು ದೊಡ್ಡತನ. ತಾವು ಯಾವ ಮಟ್ಟಕ್ಕೆ ಯಾವ ಸ್ಥಿತಿಗೆ ಏರಿದ್ರೂ ಕೂಡ ಒಬ್ಬರಿಗೆ ತನ್ನಿಂದ ದುಃಖ ಆಯ್ತಲ್ಲ ಅನ್ನೋದನ್ನ ಗಮನಿಸ್ತಾರಿಯೇ ಹೊರತು ಆ ದುಃಖ ಪಡುವಂತವನು ಸರಿಯಾದ ರೀತಿನಲ್ಲಿ ನಡ್ಕೋತಿದಾನ, ಸರಿಯಾದ ವಿಷಯಕ್ಕೆ ದುಃಖ ಪಡ್ತಿದಾನ, ಯಾವುದರ ವಿವೇಚನೆ ಅದ್ರ ಬಗ್ಗೆ ಯೋಚನೆ ಮಾಡುವಂಥದ್ದಲ್ಲ. ನನ್ನಿಂದ ಬೇಜಾರಾಯ್ತಾ ಬಸವಣ್ಣವ್ರಿಗದು. ಇಂತು ಜಂಗಮವೆಲ್ಲ ಖೇದದಿಂದ ಮುಳಿದು ಹೋಗಲು ಬಸವರಾಜ ದೇವರು ಅತ್ಯಂತ ಭೀತರಾಗಿ ಪ್ರಭುದೇವರೊಡನೆ ಭಿನ್ನಯಿಸುವ ವಚನ. ಅಯ್ಯ ನಿಮ್ಮ ಶರಣರ ಸಂಘವೆನಗೆ ಪರಮ ಸುಖವಯ್ಯ, ನಿಮ್ಮ ಶರಣರ ಅಗಲಿಕೆ ಎನ್ನ ಪ್ರಾಣ ವಿಯೋಗವಯ್ಯ. ಶಿವ ಶಿವ ಇನ್ನೆಂತಯ್ಯ ಸಂತ ಬಿಡುವೆನು, ಇನ್ನೆಂತಯ್ಯ ಎನಗೆ ಗತಿ. ಕೂಡಲ ಸಂಗಮ ದೇವ ನಿಮ್ಮ ಶರಣರ ಮುನಿಸು ಎನಗೆ ಬಿಡಿಸಬಾರದ ತೊಡ. ಇದೆಂಥ ಇಕ್ಕಟ್ಟಿನಲ್ಲಿ ಸಿಕ್ಕಿಸ್ಕೊಂಡ್ಬಿಟ್ಟೆ, ನೀನು ಬಂದೆ, ನಿನ್ನನ್ನ ಕಾಣುತ್ತಿದ್ದೇನೆ, ನಿನ್ನ ಸಂಘದಲ್ಲಿದ್ದೇನೆ ಎಂಬುವ ಖುಷಿ ನನ್ನಲ್ಲಿತ್ತು ಅಂತಂದರೆ ಒಬ್ಬರನ್ನ ಆ ಆಸ್ಥೆಯಿಂದ ಕಾಣ್ತಾ ಇರುವಂತಹ ಖುಷಿಗೆ ಬೇರೆಯವರೆಲ್ಲ ಕೋಪ ಮಾಡ್ಕೊಂಡು ಹೊರಟು ಹೋದ್ರೆ ಏನ್ ಗತಿ? ಯು ಆರ್ ಆಸ್ಕಿಂಗ್ ಮೀ ಟು ಚೂಸ್ ಬಿಟ್ವೀನ್ ದ ಟು, ಬೋತ್ ಆಫ್ ಯು ಆರ್ ಇಂಪಾರ್ಟೆಂಟ್ ಫಾರ್ ಮೀ. ಅಂಥ ಸಂದಿಗ್ಧದಲ್ಲಿ ಬಸವಣ್ಣನವ್ರನ್ನ ಹಾಕಿದ್ದಾರೆ.
ಇವರೆಲ್ಲರೂ ಸೇರ್ಕೊಂಡು ಆ ಲಕ್ಷದ ಮೇಲೆ 96,000 ಜಂಗಮರೆಲ್ಲ. ಅರಸು ಮುನಿದಡೆ ನಾಡೊಳಗಿರಬಾರದು, ಪತಿ ಮುನಿದಡೆ ಸತಿಗೆ ಇರಬಾರದು, ಕೂಡಲ ಸಂಗಮ ದೇವ ಜಂಗಮ ಮುನಿದಡೆ ನಾನೆಂತು ಬದುಕುವೆ. ಸುಲಭವಾಗಿ ಅರ್ಥವಾಗುವಂಥದ್ದು ಇವೆಲ್ಲಾನು ಕೂಡ. ಹೀಗೆ ಪಾಪ ಪರಿತಪಿಸ್ತಾ ಇದ್ರೆ ಇದಕ್ಕೆ ಪ್ರಭುದೇವರು ಬಸವರಾಜ ದೇವರ ಸಂತೈಸಿ ಬೋಧಿಸುವ ವಚನ. ಅಂಜಬೇಡ, ಅಳುಕಬೇಡ, ಹೋದವರಾರು ಇದ್ದವರಾರು ಎಲೆ ಮರುಳೆ. ಒಂದು ಮುಖದಲ್ಲಿ ಇಪ್ಪ ದೇವನೊಬ್ಬನೇ, ಹಲವು ಮುಖದಲ್ಲಿ ಇಪ್ಪ ದೇವನೊಬ್ಬನೇ, ನಾಮ ಹಲವಲ್ಲದೆ ಕಾರ್ಯವೊಂದೇ ನೋಡ. ಮನದೊಳಗಣ ಘನವು ತನುವನಗಲುವುದೇ, ಗುಹೇಶ್ವರ ಲಿಂಗದ ವಿಯೋಗಕ್ಕೆ ತೆರಹ ತೋರ ಸಂಗನ ಬಸವಣ್ಣ. ಯಾವುದಪ್ಪ ಬಿಟ್ಟು ಹೋಗಿರುವಂಥದ್ದು? ಏನನ್ನ ಕಳ್ಕೊಂಡೆ? ಯಾರು ಹೋಗಿದ್ದಾರೆ? ಎಲ್ಲದರೊಳಗೂ ಕೂಡ ಅವಿಕಾರಿಯಾಗಿ ಏಕವಾಗಿರುವಂತಹ ಸದ್ವಸ್ತು ಒಂದೇ ಅಲ್ವ. ಒಬ್ಬೊಬ್ಬರಲ್ಲಿಯೂ ಇರುವಂಥದ್ದು ಶಿವನೇ ಅಂತಿರುವಾಗ, ನಿನ್ನೊಳಗೂ ಅದೇ ಆಗಿರುವಾಗ, ಎಲ್ಲವೂ ಶಿವವೇ ಆಗಿರುವಾಗ ಅದನ್ನ ಬಿಟ್ಟು ಹೋದದ್ ಯಾವುದು? ನಿನ್ನನ್ನ ಬಿಟ್ಟು ಹೋದವರು ಯಾರು? ಬಿಟ್ಟು ಹೋಗ್ಲಿಕ್ಕಾದ್ರೂ ಎಲ್ಲಿದೆ ಅವಕಾಶ? What are you thinking that has been separated from you? Are you bothered that bodies have left? What are you paying attention to? The body or that Satchidananda Tattva, which is within everyone and which is the only thing that exists? ಮನದೊಳಗಣ ಘನವು ತನುವನಗಲುವುದೇ, ಗುಹೇಶ್ವರ ಲಿಂಗದ ವಿಯೋಗಕ್ಕೆ. ಬಿಟ್ಟು ಹೋದರು ಅಂತಂದ್ರೆ ಎಲ್ಲಿ ಬಿಟ್ಟು ಹೋದದ್ದು? ಯಾವ ನೀವು ನಾಮರೂಪಾತ್ಮಕವಾಗಿ ನೀವು ಎಷ್ಟೆಲ್ಲಾ ದೇಹಗಳು, ಯಾರ್ಯಾರೋ ಏನೇನೋ ಅಂತೆಲ್ಲ ನೋಡ್ತಾ ಇದ್ರು ಕೂಡ ಅದರೊಳಗೆ ಇರ್ತಕ್ಕಂತಹ ಪರಮ ಸತ್ವ, ಪರಮ ಸತ್ಯ, ಪರಮ ಚೈತನ್ಯ ಒಂದೇ ತಾನೆ. ಒಂದು ಮುಖದಲ್ಲಿ ಇಪ್ಪ ದೇವನೊಬ್ಬನೇ, ಹಲವು ಮುಖದಲ್ಲಿ ಇಪ್ಪ ದೇವನೊಬ್ಬನೇ, ನಾಮ ಹಲವಲ್ಲದೆ ಕಾರ್ಯ ಒಂದೇ ನೋಡ. ಎಲ್ಲದೊಳಗೆ ಇರತಕ್ಕಂತಹ ಆತ್ಮ ಒಂದೇ, ಅದನ್ನ ನೋಡು ನೀನು. ಸಮಾಧಾನ ಮಾಡಿಸಿದ್ರೆ ಪಾಪ ಬಸವಣ್ಣನವರು ಇದಕ್ಕೆ ಬಸವರಾಜ ದೇವರ ಪ್ರತ್ಯುತ್ತರ. ಅದ್ವೈತವ ಅಂತರಂಗದಲ್ಲಿ ಅರಿದು ಹೊರಗೆ ದಾಸೋಹವ ಮರೆದಡೆ ಎಂತಯ್ಯ. ಉಭಯ ಸಂದೇಹದಲ್ಲಿ ನಿಜವಪ್ಪುದೆ, ನಿಮ್ಮ ಶರಣರ ಮನನೊಂದಲ್ಲಿ ನಾನು ಸೈರಿಸಿ ಪರಿಣಾಮಿಸಿಕೊಂಬೆನೆಂತಯ್ಯ. ಕೂಡಲ ಸಂಗಮ ದೇವ ಹಾವು ಸಾಯದೆ ಕೋಲು ನೋಯದಂತೆ ಮಾಡಯ್ಯ ನಿಮ್ಮ ಧರ್ಮ. ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು, ಆ ರೀತಿ ನೋಡ್ಕೋ. ನಿಜ ಎಲ್ಲರಲ್ಲಿಯೂ ಕೂಡ ಇರುವಂಥದ್ದು ಒಂದೇ ಆತ್ಮವೇ, ಎಲ್ಲವೂ ಪರವಸ್ತು, ಆ ಚೈತನ್ಯವೇ ಅಂತಾನೆ ಇಟ್ಕೊಳ್ಳೋಣ. ಹಾಗಂತ ಅಂದ್ಬಿಟ್ಟು ಕೈ ಕಟ್ಕೊಂಡು ಕೂತ್ಕೊಂಡ್ಬಿಡೋದ? ನಾನ್ ತಿನ್ನಲ್ಲ, ನಾನ್ ತಿಂದೆ, ಎಲ್ಲರೊಳಗಡು ಇರುವಂತಹ ಆತ್ಮ ಒಂದೇ, ಸೊ ನನ್ನ ಹೊಟ್ಟೆ ತುಂಬಿತು, ನನ್ ಕೆಲ್ಸ ಮುಗೀತು ಅಂತ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಡೋದ? ನಂದನ್ ನಾನ್ ನೋಡ್ಕೊಂಡೆ, ನಾನ್ ನೆಮ್ಮದಿಯಾಗಿದ್ದೀನಿ, ಯಾವನ ಹೆಂಗಾದ್ರೂ ಹಾಳಾಗಿ ಹೋಗ್ಲಿ ಅನ್ಕೊಂಡ್ ಕೂತ್ಕೊಳ್ಳೋದ? ಆ ಪ್ರಶ್ನೆ. ಅದ್ವೈತವ ಅಂತರಂಗದಲ್ಲಿ ಅರಿದು ಹೊರಗೆ ದಾಸೋಹವ ಮರೆದಡೆ ಎಂತಯ್ಯ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಅದ್ವೈತ ಆಚರಿಸೋದು ಬಹಳ ಕಷ್ಟ. ನೀವು ಕ್ರಿಯೆಯಲ್ಲಿ ಅದ್ವೈತ ಮಾಡ್ಲಿಕ್ಕೆ ಆಗುವಂಥದ್ದಲ್ಲ. ಅದಕ್ಕಾಗಿನೇ ಜೀವ ಶಿವರ ಏಕತೆಯನ್ನ ಹೇಳಿದ್ದರೂ ಕೂಡ ಅದರ ಜೊತೆಗೇನೆ ಅಷ್ಟೇ ಮುಖ್ಯವಾಗಿ ದಾಸೋಹಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನ ಕೊಟ್ಟಿರುವಂಥದ್ದು. ಆಚರಣೆಗೆ ಬಂದಾಗ ಯಾವ ರೀತಿ ಇರಬೇಕು? ಅರಿವಿನಲ್ಲಿ ಎಲ್ಲವೂ ಒಂದೇ ಎಂಬತಕ್ಕಂತಹ ಭಾವ, ಎಲ್ಲರೊಳಗಡೆಯೂ ಇರುವಂತಹ ಚೇತನ ಒಂದೇ ಎಂಬತಕ್ಕಂತಹದ್ದು ಎಷ್ಟು ಮುಖ್ಯವೋ
ಆ ಅರಿವನ್ನ ನಾನು ಆಚರಣೆಗೆ ತರ್ತೇನೆ ಅಂತ ಅನ್ನುವಾಗ ಆ ಆಚರಣೆಯ ಮಟ್ಟದಲ್ಲಿ ಬರುವಂತಹದ್ದು ಶಿವಜ್ಞಾನೇ ಜೀವಸೇವಾ. ವಿವೇಕಾನಂದರು ಹೇಳಿರೋ ಹಾಗೆ ಶಿವಜ್ಞಾನೇ ಜೀವಸೇವಾ. ಅದನ್ನೇ 12ನೇ ಶತಮಾನದಲ್ಲಿ ಅವರು ದಾಸೋಹ ಅಂತ ಹೇಳಿದ್ದದ್ದು. ಮಾಡುವಾಗ ಆ ಅಹಂಕಾರವನ್ನ ಕಳೆದುಕೊಂಡು ನಾನು ದಾಸನಾಗಿ ನಿನ್ನೊಳಗಿನ ಆತ್ಮ ತತ್ವಕ್ಕೆ ಅದಕ್ಕೆ ಗೌರವವನ್ನ ಸಲ್ಲಿಸಿ, ಭಕ್ತಿಯನ್ನ ಸಲ್ಲಿಸಿ, ಅದರ ಒಂದು ಪ್ರೀತ್ಯರ್ಥವಾಗಿ, ಅದರ ಒಂದು ಸೇವಾರ್ಥವಾಗಿ ದಾಸೋಹ ಭಾವದಿಂದ ನಾನು ನಡ್ಕೊಳ್ತೇನೆ. ಆ ಒಂದು ಭಾವದಿಂದ ಯಾರಿಗೆ ಮಾಡಿ ಯಥಾಶಕ್ತಿ ನನಗೆ ಒಬ್ಬರಿಗೇನೆ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಆಗುತ್ತೆ. ಒಪ್ಪತ್ತಿನ ಊಟವೇ ಆಗಲಿ, ಅದರಲ್ಲಿ ಅರ್ಧವನ್ನೇ ನಾನು ಯಾರಿಗೋ ಒಬ್ಬರಿಗೆ ಸೇವೆಯಂತೆ ನಾನು ಕೊಡ್ತಿದ್ದೇನೆ, ನಾ ಮಾಡ್ತಿದ್ದೇನೆ. ದಿಸ್ ಇಸ್ ಹೌ ಐ ಆಮ್ ಸೋ ಕೇಪಬಲ್, ಐ ಆಮ್ ದ ಗಿವರ್ ಅನ್ನೋ ಭಾವ ಇಟ್ಟುಕೊಳ್ಳದಿರ ಇದು ನನ್ನದಲ್ಲ. ತೇನ ತ್ಯಕ್ತೇನ ಭುಂಜೀತಾಹ, ಈಶಾವಾಸ್ಯದಲ್ಲಿ ಬರುವಂಥದ್ದು. ಈಶಾವಾಸ್ಯಮಿದಂ ಸರ್ವಂ ಯತ್ ಕಿಂಚಿತ್ ಜಗತ್ ಸರ್ವಂ ಅಂತ ಈಶಾವಾಸ್ಯದ ಪ್ರಥಮ ಒಂದು ಮೊದಲನೇ ಶ್ಲೋಕದಲ್ಲೇ ಬರುತ್ತೆ. ಎಲ್ಲವೂ ಭಗವಂತನಿಂದ ಆವೃತವಾಗಿರುವಂಥದ್ದು. ಅವನು ತೆಗೆದುಕೊಂಡು ಬಿಟ್ಟಿರುವಂಥದ್ದನ್ನ ನಾನು ತೆಗೆದುಕೊಂಡು ಅದನ್ನೇ ಮತ್ತೆ ಸೇವೆಯಂತೆ ಆತನ ಸೇವೆಯಲ್ಲಿಯೇ ಅದನ್ನ ವಿನಿಯೋಗಿಸ್ತೇನೆ ಅನ್ನುವಂತಹ ಒಂದು ಪರಿಪಾಕವನ್ನ ಇಟ್ಟುಕೊಂಡು ಮಾಡುವಂಥದ್ದು ದಾಸೋಹ. ಏನೇ ಮಾಡಿ 4 ಒಳ್ಳೆ ಮಾತಾಡ್ತೀರಾ ಯಾರ ಹತ್ರನಾದ್ರೂ, ಆ ಒಳ್ಳೆ ಮಾತಾಡುವಾಗ ಯಾವ ಭಾವದಿಂದ ಮಾತಾಡ್ತಾ ಇದ್ದೇವೆ ಅದನ್ನ ಇಟ್ಕೊಂಡು ನಾವು ನಾಳೆ ನನ್ಗೆ ಏನಾದ್ರೂ ಒಳ್ಳೇದ್ ಮಾಡ್ತಾನೆ ಅನ್ನೋ ಒಂದು ಗಿವ್ ಅಂಡ್ ಟೇಕ್ ಬುದ್ಧಿಯಿಂದ ಮಾತಾಡ್ತಿದ್ದೀನಾ? ಯಾರೇ ನನ್ಗೆ ಎಷ್ಟೇ ಚೆನ್ನಾಗಿ ಮಾತಾಡ್ಸಿದ್ರು ನಾಳೆ ಯಾವನಾದ್ರೂ ನನ್ನನ್ನು ಬೈದ ಅಂತಂದ್ರೆ ಅವನ್ನ ನಾನು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ದೆ ಅವತ್ತು, ಬಡ್ಡಿ ಮಗ ಅವನು ಇಂಥವ್ ಮಾಡ್ಬಿಟ್ನಾ, ನೆಕ್ಸ್ಟ್ ಟೈಮ್ ಸಿಗ್ಲಿ ಅವನಿಗೆ ಅಂತೀನಿ ಅನ್ನೋದೇ ಬರುತ್ತೆ ನನಗೆ ಮನಸ್ಸಿಗೆ. ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ದಿರ, ದಿಸ್ ಇಸ್ ನಾಟ್ ಫಾರ್ ಮೀ, ಇಟ್ ಡಸಂಟ್ ಮ್ಯಾಟರ್, ಐ ಆಮ್ ಗೋಯಿಂಗ್ ಟು ಡೂ ಇಟ್ ವಿಥೌಟ್ ಎನಿ ಎಕ್ಸ್ಪೆಕ್ಟೇಷನ್. ಒಳ್ಳೆ ಮಾತಾಡೋದಾಗ್ಲಿ, ಯಾರಿಗೆ ಒಂದು ಸಹಾಯ ಮಾಡೋದಾಗ್ಲಿ, ಅವರಿಂದ ಬರುತ್ತೋ ಇಲ್ವೋ, ನನಗ್ ಪುಣ್ಯ ಬರುತ್ತೆ ಅಂತ ಇಟ್ಟುಕೊಂಡು ಮಾಡ್ತೀನ, ಅದಲ್ಲಿಗಲ್ಲಿಗೆ ಇಟ್ ಇಸ್ ಸ್ಟಿಲ್ ಡಿಮಿನಿಶ್ಡ್. ಆ ಪುಣ್ಯದ ಫಲನೂ ಕೂಡ ಬಿಡಬೇಕು, ಆ ಪುಣ್ಯದ ಆಸೆ ಕೂಡ ಬಿಡಬೇಕು. ಅವರಿಂದ ನನಗ್ ಒಳ್ಳೇದಾಗುತ್ತೋ ಬಿಡುತ್ತೋ, ಏನೋಪ್ಪ ಏನೋ ನನ್ ಪುಣ್ಯ ನಾ ಮಾಡ್ದೆ, ನೋ, ನಾಟ್ ಇವನ್ ದಾಟ್. ಯು ಕ್ಯಾನ್ ನಾಟ್ ಇವನ್, ಯು ಶುಡ್ ನಾಟ್ ಇವನ್, ಅಟ್ಲೀಸ್ಟ್ ಆಸೆಗಾದ್ರೂ ಮಾಡ್ಲಿ ಅನ್ನುವಂಥದ್ದು. ಅದೇ ಇದು ಒಂಥರ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಆ ತರ ಗ್ರಾಜುಯೇಷನ್ ಹೋಗ್ತಾ ಹೋಗ್ತಾ ಮೇಲಕ್ಕೆ ಹೋಗೋ ಹಾಗೆ ಅಟ್ಲೀಸ್ಟ್ ಫಸ್ಟ್ ABCD ಕಳ್ಸೋಣ ಅನ್ನೋ ರೀತಿನಲ್ಲಿ ಏನೋ ಆ ಭಯ, ಆ ಪುಣ್ಯ, ಅಲ್ಲಿ ಇನ್ನೊಂದೇನೋ ಸಿಗುತ್ತೆ ಅನ್ನೋ ಆಸೆಯಿಂದನಾದ್ರೂ ಒಂದ್ ಸ್ವಲ್ಪ ಚೆನ್ನಾಗಿ ಮಾತಾಡ್ಲಿ ಅನ್ನೋದೊಂದು ಬರುತ್ತೆ, ಚೆನ್ನಾಗಿ ಸೇವೆ ಮಾಡಿ ಒಬ್ಬರಿಗೆ ಒಳ್ಳೇದ್ ಮಾಡಿ ಅನ್ನೋದು ಬರುತ್ತೆ. ಬಟ್ ಇವೆಂಚುಯಲಿ ದ ಅಲ್ಟಿಮೇಟ್ ಗ್ರಾಜುಯೇಷನ್ ಆಗ್ಬೇಕು ಅಂತಂದ್ರೆ ಆ ಆಸೆಗಳನ್ನು ಕೂಡ ಬಿಡಬೇಕು. ಹೊರಗೆ ದಾಸೋಹವ ಮರೆದಡೆ ಎಂತಯ್ಯ, ಉಭಯ ಸಂದೇಹದಲ್ಲಿ ನಿಜವಪ್ಪುದೆ. ಯು ಕ್ಯಾನಾಟ್, this is going to be, how am I going to realize that truth? ಅದಕ್ಕೆ ಬಸವಣ್ಣನವರು ಅಷ್ಟು ದೊಡ್ಡವರಲ್ವಾ, ಹೇಳಿದ್ದನ್ನ ಮಾಡಿ ನಡೆದು ತೋರಿಸುವಂಥದ್ರಲ್ಲಿ ತಮ್ಮನ್ನ ತಾವು ಎಷ್ಟು ಪರಿಷ್ಕರಣೆಗೆ ಒಳಗಿಸ್ಕೊಂಡಿರೋಂಥವ್ರು. ಯಾರೇ ಬೇರೆಯವರೆಲ್ಲ ಹೇಗೆ ಅನ್ಕೊಂಡ್ರು, ಏನೇನು ಹೊಗಳಿದ್ರು ಕೂಡ ತಮ್ಮನ್ನ ತಾವು ತೆಗೆದುಕೊಂಡಿರುವಷ್ಟು ಬಸವಣ್ಣನವರಂತೂ ಅಷ್ಟು
He is his own first and foremost critic. ನಿಮ್ಮ ಶರಣರ ಮನನೊಂದಲ್ಲಿ ನಾನು ಸೈರಿಸಿ ಪರಿಣಾಮಿಸಿಕೊಂಬೆನೆಂತಯ್ಯ. ಕೂಡಲ ಸಂಗಮ ದೇವ, ಹಾವು ಸಾಯದೆ ಕೋಲು ನೋಯದಂತೆ ಮಾಡಯ್ಯ ನಿಮ್ಮ ಧರ್ಮ. ಸರಿ, ಇಷ್ಟು ಕಷ್ಟಪಟ್ಟಾದ್ಮೇಲೆ ಇನ್ ಪ್ರಭುದೇವರ ಹ್ಯಾಕ್ ಸುಮ್ಮನೆ ಇರ್ತಾರೆ? ಒಂದಾದುದು ಎರಡಪ್ಪುದೆ, ಎರಡಾದುದು ಒಂದಪ್ಪುದೆ. ಪರಿಣಾಮದ ವೇಳೆಯಲ್ಲಿ ಸಂದೇಹ ಹುಟ್ಟಲುಂಟೆ. ಬಂದ ಜಂಗಮದ ನಿಂದ ನಿಲವನರಿಯದೆ ಹಿಂದ ನೆನೆಸಿ ಹಲವ ಹಂಬಲಿಸುವರೆ. ಒಂದು ನಿಲವಿಂಗೆ ಪರಿಣಾಮವ ಮಾಡಬಲ್ಲಡೆ, ನಿನ್ನ ಲಕ್ಷದ ಮೇಲೆ 96,000 ಜಂಗಮಕ್ಕೆ ಪರಿಣಾಮಬಹುದು ನೋಡ. ಕೂಡಲ ಗುಹೇಶ್ವರ ಲಿಂಗದ ನಿಲವನರಿಯದೆ ಮರುಳಾದ ಎಲ್ಲ ಸಂಗನ ಬಸವಣ್ಣ. ಸರಿ, ನಿನಗೆ ಸಂಕಟ ಏನು? ಅಷ್ಟು ಜನ ಎದ್ದು ಹೋದ್ರಲ್ಲ, ಎಷ್ಟು ಜನ ಬೇಜಾರು ಮಾಡ್ಕೊಂಡು ಹೊರಟು ಹೋದ್ರಲ್ಲ, ಅದನ್ನ ನೋಡ್ಕೊಂಡು ನೀನ್ ಸಂಕಟ ಪಡ್ತಿದೀಯಲ್ಲ. ಒಬ್ಬ ನಿಜವಾದ ಜಂಗಮನಿಗೆ ನೀನು ತಿನ್ನಿಸಿದ್ರೆ, ಒಬ್ಬರಿಗೆ ಮಾಡು, ಅಷ್ಟು ಜನಕ್ಕೂ ಮಾಡಬೇಕು ಅನ್ನುವಂಥದ್ದು ನಿನ್ನಲ್ಲಿ ಇದೆಯಲ್ಲ. ಹೇಗೆ ಎಳೆ ಎಳೆಯಾಗಿ ಸೂಕ್ಷ್ಮ ರೂಪದಲ್ಲಿಯೂ ಕೂಡ ಎಲ್ಲೋ ಒಂದು ಕಡೆ ನಾನು ಇಷ್ಟು ಜನಕ್ಕೆ ಮಾಡಬೇಕು ಅನ್ನೋದು ಬಂದ್ಬಿಡುತ್ತಲ್ಲ. ಎಷ್ಟು ಕಷ್ಟ ನೋಡಿ. ಐ ಮೀನ್, ಇಟ್ ಇಸ್ ಸೋ ಅಮೇಝಿಂಗ್ ಅಂತಂದ್ರೆ, ನಿಜ ಭಕ್ತಿ, ಆ ಒಂದು ಸೇವೆ, ಆ ಒಂದು ಶರಣಾಗತ ಭಾವದಿಂದ ನಾನು ಊರ್ನವ್ರಿಗೆಲ್ಲರಿಗೂ ಊಟ ಮಾಡಿಸಿದ್ರೇನೆ ಅದು ಒಳ್ಳೇದು ಅನ್ನುವುದು ಕೂಡ ಯಾತಕ್ಕೆ. ಅಷ್ಟೇ ಒಳ್ಳೆ ಮನಸ್ಸಿನಿಂದ, ಅಷ್ಟೇ ಸಮರ್ಪಣಾ ಭಾವದಿಂದ ಒಬ್ಬರಿಗೆ ಮಾಡಿದ್ರು ಶುಡಂಟ್ ಇಟ್ ಸ್ಯಾಟಿಸ್ಫೈ? ಯಾಕೆ? ದ ಪ್ಯೂರಿಟಿ ಇಸ್ ವಾಟ್ ಮ್ಯಾಟರ್ಸ್. The true intention is what matters. ಒಂದಾದುದು ಎರಡಪ್ಪುದೆ, ಎರಡಾದುದು ಒಂದಪ್ಪುದೆ. ಇರುವುದೆಲ್ಲವೂ ಒಂದೇ ಅಂತ ಆದ ಮೇಲೆ ಎರಡು, ಇನ್ನೊಂದು, ಮತ್ತೊಂದು, ಅಷ್ಟು ಜನ, ಇಷ್ಟು ಜನ, ಇಷ್ಟದ ಮೇಲೆ ಅಂತೆಲ್ಲ ಯಾಕೆ ನಿನಗೆ? ಅಥವಾ ಎಲ್ಲಾನು ಬೇರೆ ಬೇರೆ ಅಂತ ಆಗೋಯ್ತು ಅಂತಂದ್ರೆ ಬೇರೆ ಬೇರೆ ಇರುವುದೆಲ್ಲವೂ ಕೂಡ ಒಂದಾಗಲಿಕ್ಕೆ ಸಾಧ್ಯವಾ? ಪರಮಾರ್ಥ ಒಂದೇ ಇರಬೇಕು. There can be only one absolute truth. And that absolute truth is that there is only one. ಶಿವನ್ ಒಂದೇ, ಶಿವನೊಬ್ಬನೇ. ಅಥವಾ ಆ ಪರಬ್ರಹ್ಮ ವಸ್ತು ಒಂದೇ, ಆತ್ಮ ಒಂದೇ. ಬಂದ ಜಂಗಮದ ನಿಂದ ನಿಲವನರಿಯದೆ ಹಿಂದ ನೆನೆಸಿ ಹಲವ ಹಂಬಲಿಸುವರೆ. ಒಂದು ನಿಲವಿಂಗೆ ಪರಿಣಾಮವ ಮಾಡಬಲ್ಲಡೆ, ನಿನ್ನ ಲಕ್ಷದ ಮೇಲೆ 96,000 ಜಂಗಮಕ್ಕೆ ಪರಿಣಾಮಬಹುದು ನೋಡ. ಒಬ್ಬರಿಗೆ ನೀನ್ ನಿವೇದನೆಯನ್ನ ಮಾಡು, ತೋರಿಸ್ತೇನೆ. ನಿನ್ನ ಲಕ್ಷದ ಮೇಲೆ 96,000 ಎಲ್ಲಾರ್ಗು ಆಗ್ಬಿಡುತ್ತೆ ಅದು ನೀನ್ ಮಾಡುವಂತಹ ಸೇವೆ. ಅದಕ್ಕೆ ಬಸವಣ್ಣನವರಿಗೆ ಸಂತೋಷ. ಈಗ ಬಸವಣ್ಣನವರಿಗೆ ಸಿಕ್ತು. ಓಕೆ, ನೌ ಐ ಹ್ಯಾವ್ ಅನ್ ಅವೆನ್ಯೂ. ನನಗೊಂದು ಇವಾಗ ಚಾನ್ಸ್ ಸಿಕ್ತು ಅಂತ ಅಂದ್ಬಿಟ್ಟು. ಇದಕ್ಕೆ ಬಸವರಾಜ ದೇವರ ಪ್ರತ್ಯುತ್ತರ: ದೇವದೇವ ಮಹಾಪ್ರಸಾದ, ನಿಮ್ಮಡಿಗಳು ಎಂದಂತಲ್ಲದೆ ಎನಗೆ ಬೇರೆ ಸ್ವತಂತ್ರ ಉಂಟೆ, ಸಂದು ಸಂಶಯ ಉಂಟೆ. ದರ್ಪಣದೊಳಗೆ ಪ್ರತಿಬಿಂಬದಂದೆ ನೋಡುವ ಮುಖಕ್ಕೆ ಭಿನ್ನ ಭಾವ ಉಂಟೆ. ಚರಿಸಿ ಬಹ ಅನಂತ ಸುಳುವಿನೊಳಗೆ ನೀನೊಬ್ಬನೇ, ನಿನ್ನೊಳಗೆ ಅನಂತ ಸುಳುಹು ಅಡಗಿದವು. ನಿಮಗೆ ಮಾಡಿದ ಸೈಧಾನವ ನಿಮಗೆ ನೀಡುವೆನು, ಅವಧರಿಸಬೇಕಯ್ಯ ಕೂಡಲ ಸಂಗಮ ದೇವ. ಮದುವೆ ಆಗೋ ಬ್ರಾಹ್ಮಣ ಅಂದ್ರೆ ನೀನೇ ನನ್ನ ಹೆಂಡತಿ ಅಂದಂಗೆ ಬಸವಣ್ಣವ್ರಿಗೆ ಒಂದು ಜಂಗಮಕ್ಕೆ ತಿನಿಸು ಅಂತಂದ್ರೆ ಬಸವಣ್ಣನವ್ರು ತಿರುಗಿಸಿ ನಾನು ನಿಮ್ಗೆ ಊಟ ಮಾಡಿಸ್ತೀನಿ ಅಂತ ಹಿಡ್ಕೊಂಡ್ರು. ಏನು? ಚರಿಸಿ ಬಹ ಅನಂತ ಸುಳುವಿನೊಳಗೆ ನೀನೊಬ್ಬನೇ, ನಿನ್ನೊಳಗೆ ಅನಂತ ಸುಳುಹು ಅಡಗಿದವು. ನಿಮಗೆ ಮಾಡಿದ ಸೈಧಾನವ ನಿಮಗೆ ನೀಡುವೆನು.
ಮಾಡಿದ್ದೆಲ್ಲವೂ ಕೂಡ ಜಂಗಮ ಮುಖಕ್ಕೋಸ್ಕರವಾಗಿ ಮಾಡಿರೋದು ಅಂತ, ಎಲ್ಲವೂ ಕೂಡ ಜಂಗಮ ಮುಖಕ್ಕಾಗಿ ಅಂತ ಮಾಡಿರುವಾಗ ಆ ಜಂಗಮ ಮುಖವೇ ನೀವಾಗಿ ಸಕಲ ಚರಾಚರ ಎಲ್ಲದರ ನಿಜವಾದ ಆ ಸತ್ವ ಏನಿದೆ ಅದರ ಮೂರ್ತಿ ಸ್ವರೂಪದಂತೆ ಅಲ್ಲಮ ಪ್ರಭುಗಳೇ ಬಂದು ಕೂತಿರುವಾಗ ಅವರಷ್ಟೂ ಜನಕ್ಕೆ ಮಾಡಿದ್ದೆಲ್ಲವೂ ನಿಮಗೇನೆ, ನಿಮಗೆ ಮಾಡಿದ್ದು ಅವರಷ್ಟೂ ಜನಕ್ಕೇನೆ. ಸೊ ಹಾಗಾಗಿ ನಾನೇ ನಿಮಗೆ ಆರೋಗಣೆಯನ್ನ ಮಾಡ್ತೇನೆ. ನಿಮ್ಮ ಸೇವೆಯಲ್ಲಿ ಮಾಡತಕ್ಕಂತಹ ದಾಸೋಹ ಬೇರೆಯವರಿಗೆ ಮಾಡತಕ್ಕಂತಹದ್ದು ನಿಮಗೇ, ಅದನ್ನ ನಿಮಗೇ ಸಲ್ಲಿಸ್ತೇನೆ ಅಂತಂದ್ಬಿಟ್ಟು ಬಸವಣ್ಣನವರು ಇವಾಗ ಕಟ್ ಹಾಕ್ಲಿಕ್ಕೆ ನೋಡ್ತಾರೆ. ಈಗ ಪ್ರಭುದೇವರು ಯಾವ ರೀತಿ ಎಷ್ಟೆಷ್ಟು ಆಮೇಲೆ ಬರುತ್ತೆ ಅದ್ರದ್ದು ಲೆಕ್ಕಪತ್ರ ಒಪ್ಪಿಸ್ತಾರೆ, ಎಷ್ಟು ತಿಂದ್ರು, ಎಷ್ಟು ಕೆಜಿ ತಿಂದ್ರು, ಎಷ್ಟೆಷ್ಟು ಮೂಟೆ ತಿಂದ್ರು ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಮುಂದಿನ ಸಂಚಿಕೆಗಳಲ್ಲಿ ನಾವು ನೋಡೋಣ. ಈ ಪ್ರಭುದೇವರ ಆರೋಗಣೆ ಬರುತ್ತಲ್ಲ, ಪ್ರಭುದೇವರ ಆರೋಗಣೆಯ ಈ ಪ್ರಸ್ತಾವ, ಇದರಲ್ಲಿ ಆ ಅಷ್ಟಾವರಣಗಳಲ್ಲಿ ಬರತಕ್ಕಂತಹ ಆ ಪ್ರಸಾದ, ಅದರ ಕುರಿತು ವಿವೇಚನೆ, ಯಾರು ಒಬ್ಬರಿಗೆ ದಾಸೋಹವನ್ನ ಮಾಡುವಾಗ ಅನ್ನ ಸೇವೆಯನ್ನಾಗಲಿ ಯಾವುದೇ ಒಂದು ರೀತಿಯಲ್ಲಿ ಅವರ ಒಂದು ಸೇವೆಯಲ್ಲಿ ನಿರತರಾಗಿರುವಾಗ ಯಾವ ಭಾವ ಇರಬೇಕು, ನೈವೇದ್ಯವನ್ನ ಮಾಡುವಂತಹದ್ದು ಅಂತಂದ್ರೆ ಏನು, ಒಬ್ಬರಿಗೆ ಸೇವೆಯನ್ನ ಮಾಡುವಂತಹದ್ದು ಅಂತಂದ್ರೆ ಏನು, ಇದೆಲ್ಲದರ ಪರಾಮರ್ಶೆ, ಅದರ ಬಗೆಗೆ ಒಂದು ಚರ್ಚೆ ಯಾವ ರೀತಿ ಅದ್ಭುತವಾಗಿ ನಡೆಯುತ್ತೆ, ತುಂಬಾ ಸುಂದರವಾಗಿದೆ. ಕಡೆಗೆ ಹೇಗೆ ಬಸವಣ್ಣನವರ ಅಡಿಗೆ ಮನೆಯೆಲ್ಲ ಖಾಲಿ ಮಾಡಿಸ್ತಾರೆ ಅನ್ನೋದೆಲ್ಲವನ್ನು ಕೂಡ ನಾವು ಮುಂದಿನ ಸಂಚಿಕೆಗಳಲ್ಲಿ ನೋಡೋದಾಗುತ್ತೆ. ಇವತ್ತಿಗೆ ಇಲ್ಲಿಗೆ ನಿಲ್ಲಿಸಬಹುದು. ಧನ್ಯವಾದಗಳು ಪ್ರವೀಣ್ ಅವರೇ, ಬಹಳ ಚೆನ್ನಾಗಿ ಹೇಳಿದ್ರಿ. ಪ್ರಭುದೇವರ ಶೂನ್ಯ ಸಿಂಹಾಸನಾರೋಹಣ ಸನ್ನಿವೇಶವನ್ನು ಎಲ್ಲಾನು ಕಣ್ ಮುಂದೆನೆ ಬಂದಂಗಿತ್ತು. ಕೇಳ್ತಾ ಯಾರ್ಯಾವ ತರ ಹೇಳಿದ್ರು, ಹೇಗಾಯ್ತು ಅವ್ರ ನಡುವೆ ಸಂವಾದ, ಎಲ್ಲಾನು ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದೀರಾ. ಯಾವ ರೀತಿ ಬಿಹೇವ್ ಮಾಡಿದ್ರು, ಇದು ಯಾಕೆ ಹಿಂಗ್ ಬಿಹೇವ್ ಮಾಡಿದ್ರು, ಯಾಕೆ ಆಗತ್ತೆ, ಬಸವಣ್ಣ ಯಾಕೆ ಅವ್ರ ಪಾದ ಬಿಡುವಲ್ಲ ಅನ್ನೋ ಇವತ್ತಿನ ವಚನ ಬಂತಲ್ಲ, ಅದು ಯಾಕಂಗ್ ಹೇಳಿದ್ರು, ಶಿವ ಯಾರು, ಇಡೀ ಸಮಾಜ ಯಾವುದು, ಆ ಮಾತನ್ನ ಅವರು ಇವತ್ತು ಪೂರ್ತಿಯಾಗಿ ಅನಾಲಿಸಿಸ್ ಮಾಡೋದಕ್ಕೆ ವರ್ಡ್ಸ್ ಸಾಲು. ಅದು ನಮ್ಮನ್ನ ನಾವೇ ಅರ್ಥಕೋಬೇಕಾಗತ್ತೆ, ಅದು ನಮ್ಮಲ್ಲಿ ಸೃಷ್ಟಿ ಆಗ್ಬೇಕಾಗತ್ತೆ. ಆ ಸೃಷ್ಟಿಯನ್ನ ಟೀಚ್ ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಕೂಚೆ ಆಗದಲ್ಲೇನೆ ಹಿ ಕ್ಯಾನ್ ಸ್ಪ್ರೆಡ್ ಇಟ್. ಮಹಾಪ್ರಭು ಡಿಡ್ ಇಟ್. ಅವರೇ ಇವತ್ತ ಸೇರಿದ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಾರ ಮತ್ತೆ ನಾವು ಇದೇ ಸಮಯಕ್ಕೆ ಸಿಗೋಣ. ಅಲ್ಲಿಯ ತನಕ ಎಲ್ಲರಿಗೂ ಶರಣಾರ್ಥಿಗಳು.